ಪಂಚಾಯತಿನ ಅಧ್ಯಕ್ಷರಾಗಿರುವ ಶ್ರೀಯುತ ಆನಂದ್ ಅಡಿಲ್ ರವರು, ಸಿಎ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿರುವ ಶ್ರೀಯುತ ಎನ್ ಲಕ್ಷ್ಮಣಗೌಡರು, ವಿಶ್ವ ಹಿಂದೂ ಪರಿಷತ್ತಿನ ಬೆಳತಂಗಡಿ ಪ್ರಖಂಡದ ಉಪಾಧ್ಯಕ್ಷರಾಗಿರುವ ಶ್ರೀಯುತ ಶ್ರೀಧರ ಗುಡಿಗಾರರು, ಶ್ರೀಯುತ ಕಾರಿಂಜೆ ವಿಶ್ವನಾಥ್ ನಾವರು, ವಿಶ್ವನಾಥ ಗೌಡ ಉತ್ತಾರ, ಮಹಾರಾಜ್ ಕನ್ಸ್ಟ್ರಕ್ಷನ್ ಬಂಗಾಡಿ, ಈ ದೇವಸ್ಥಾನದ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಆನಂದ ಭಟ್ ಇವರು, ಎಲ್ಲರನ್ನ ಅತ್ಯಂತ ಗೌರವಾದರಗಳಿಂದ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಸದಸ್ಯರಾಗಿರುವ ಶ್ರೀಯುತ ಸಂತೋಷ್ ಕುಮಾರ್ ಉಂಬೇಜ್ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರುವ ಶ್ರೀಯುತ ಆನಂದ್ ಅಡಿಲ್ ರವರು, ಸಿಎ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿರುವ ಶ್ರೀಯುತ ಎನ್ ಲಕ್ಷ್ಮಣಗೌಡರು, ವಿಶ್ವ ಹಿಂದೂ ಪರಿಷತ್ತಿನ ಬೆಳತಂಗಡಿ ಪ್ರಖಂಡದ ಉಪಾಧ್ಯಕ್ಷರಾಗಿರುವ ಶ್ರೀಯುತ ಶ್ರೀಧರ ಗುಡಿಗಾರರು, ಶ್ರೀಯುತ ಕಾರಿಂಜೆ ವಿಶ್ವನಾಥ್ ನಾವರು, ವಿಶ್ವನಾಥ ಗೌಡ ಉತ್ತಾರ, ಮಹಾರಾಜ್ ಕನ್ಸ್ಟ್ರಕ್ಷನ್ ಬಂಗಾಡಿ, ಈ ದೇವಸ್ಥಾನದ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಆನಂದ ಭಟ್ ಇವರು, ಎಲ್ಲರನ್ನ ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ, ನೀನೇ ವಿನಾಯಕ, ನೀ ಫಲದಾಯಕ, ನೀನೇ ವಿನಾಯಕ, ನೀ ಫಲದಾಯಕ, ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯ ಸಿದ್ಧಿಸೋಯೆ ಮಗೆ ವಿನಾಯಕ, ಕಾರ್ಯ ಸಿದ್ಧಿಸೋಯೆ ಮಗೆ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ಸಿದ್ಧಿಸೋಯೆ ಮಗೆ ವಿನಾಯಕ, ವಿದ್ಯೆ ಸಿದ್ಧಿಸೋಯೆ ಮಗೆ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ. ಶಾಸ್ತ್ರಾರಂಭದಿ ಭಜಿಸುವೆ ನಿನ್ನನು, ಶಾಸ್ತ್ರಾರಂಭದಿ ಭಜಿಸುವೆ ನಿನ್ನನು, ಶಾಸ್ತ್ರ ಸಿದ್ಧಿಸೋಯೆ ಮಗೆ ವಿನಾಯಕ, ಶಾಸ್ತ್ರ ಸಿದ್ಧಿಸೋಯೆ ಮಗೆ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ. 6 ಗ್ರಾಮದ ಸಮಸ್ತ ಹಿಂದೂ ಬಾಂಧವರಿಗೆ ಇನಿ ಹಿಂದಬೆಟ್ಟು ಗ್ರಾಮಡೆ ಇಯೊಂಜಿ ಕೆಸರಡೊಂಜಿ ದಿನ ಕ್ರೀಡಾಕೂಟ ನಡಪರುಂಡು. ಇಯೊಂಜಿ ಕಾರ್ಯಕ್ರಮದ ಉದ್ಘಾಟಕರು ಆಯ್ನ ಶ್ರೀ ಕೆ ಮೋಹನ್ ಕುಮಾರ್, ಶ್ರೀ ಲಕ್ಷ್ಮೀ ಇಂಡಸ್ಟ್ರಿ ಉಜಿರೆ ಬೇರೆ ವೇದಿಕೆ ಡುಳ್ಳೇರು. ಬೇರೆಗೆ ವಿಶ್ವ ಹಿಂದೂ ಪರಿಷತ್ ಆಜಿ ಗ್ರಾಮದ ಘಟಕದ ವತಿಯಿರ್ದು ಬೇರೆಗೆ ತುಂಬ ಹೃದಯವಾದ ಸ್ವಾಗತನ ಕೊರಂದಿಲ್ಲ. ಶ್ರೀ ಕೆ ಮೋಹನ್ ಕುಮಾರ್ ಇವರನ್ನ ಸಂಚಾಲಕರಾಗಿರುವ ಶ್ರೀಯುತ ಗಣೇಶ್ ಆಚಾರ್ಯ ಇವರು ಶಾಲನ್ನು ಕೊಟ್ಟು ಗೌರವದ ಸ್ವಾಗತವನ್ನು ಬಯಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಂಚನೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ವೈಜಾನಂಚಿತ್ನ ಶ್ರೀ ದಿನೇಶ್ ಚಾರ್ಮಾಡಿ ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಬೆಳ್ತಂಗಡಿ ಪ್ರಖಂಡ ಬೇರೆಲ್ಲ ವೇದಿಕೆ ಡುಳ್ಳೇರು. ಬೇರೆಗ್ಲ ನಮ್ಮ ಮಾತೇರನ ಪರವಾದ ತುಂಬ ಹೃದಯವಾದ ಸ್ವಾಗತ ಅನ್ಕೊಂಡಿಲ್ಲ. ಶ್ರೀಯುತ ದಿನೇಶ್ ಚಾರ್ಮಾಡಿ ಅವರಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಸುಂದರ ಇವರು ಶಾಲು ಹಾಕಿ ಈ ಕಾರ್ಯಕ್ರಮದ
ಗೌರವ ಸೂಚಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಂಚನೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ಶ್ರೀ ಆನಂದ ಅಡಿಲು ಅಧ್ಯಕ್ಷರ ಗ್ರಾಮ ಪಂಚಾಯಿತಿ ಇಂದ ಬಿಟ್ಟು ಬೆರ್ಲ ನಮ್ಮೊಟ್ಟಿಗೂ ವೇದಿಕೆ ಡೊಳ್ಳೇರು ಬೆರಗ್ಲ ನಮ್ಮ ಮಾತಪರವಾದ ತುಂಬುದಯವಾದ ಸ್ವಾಗತ ಕೊರೋದಿಲ್ಲ. ಗ್ರಾಮ ಸಮಿತಿಯ ಸದಸ್ಯರಾಗಿರುವ ಶ್ರೀಯುತ ನಿತೇಶ್ ಕಡ್ತಿಯಾರ್ ಇವರು ಆನಂದ್ ಅಡಿಲ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಶಾಲು ಹಾಕಿ ಗೌರವದ ಸ್ವಾಗತವನ್ನು ಬಯಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಂಚನೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ಶ್ರೀ ಅಜಿತ್ ಕುಮಾರ್ ಜೈನ್ ಇಂದ ಬಿಟ್ಟು ಗೊತ್ತು ಬೆರ್ಲ ವೇದಿಕೆ ಡೊಳ್ಳೇರು ಬೆರಗ್ಲ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ತುಂಬ ಹೃದಯವಾದ ಸ್ವಾಗತ ಕೊರೋದಿಲ್ಲ. ಶ್ರೀಯುತನ ರತನ್ ಕೊಹ್ಲಿ ಅವರು ಶಾಲು ಕೊಟ್ಟು ಈ ಸಭಾ ಕಾರ್ಯಕ್ರಮದ ಗೌರವ ಸೂಚಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಅಂಚನೆ ನಳೂರಿ ಅತಿಥಿಯಾದ ಸಂತೋಷ್ ಉಂಬೇಜೆ ಬೆರ್ಲ ವೇದಿಕೆ ಡೊಳ್ಳೇರು ಮೆರೆಗ್ಲ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ತುಂಬ ಹೃದಯವಾದ ಸ್ವಾಗತ ಕೊರೋದಿಲ್ಲ. ಶ್ರೀಯುತ ಚಂದ್ರಶೇಖರ್ ಇಂದ ಬಿಟ್ಟು ಇವರು ಶಾಲನ್ನು ಹಾಕಿ ಉದ್ಘಾಟನಾ ಸಮಾರಂಭದ ಗೌರವ ಸೂಚಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಂಚನೆ ನಮ್ಮೊಟ್ಟಿಗೂ ಬೆನ್ನೆಲುಬಾದ ಶ್ರೀ ಲಕ್ಷ್ಮಣಗೌಡ ನಿರ್ದೇಶಕರು ಸಿಎ ಬ್ಯಾಂಕ್ ಬಂಗಾಡಿ ಇಂಬೇರೆಲ್ಲ ನಮ್ಮೊಟ್ಟಿಗೂ ವೇದಿಕೆ ಡೊಳ್ಳೇರು ಬೇರೆಗ್ಲ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ತುಂಬ ಹೃದಯವಾದ ಸ್ವಾಗತ ಕೊರೋದಿಲ್ಲ. ಶ್ರೀಯುತರನ್ನ ಪದ್ಮನಾಭ ಪಡಂಬಿಲ ಇವರು ಬಂದು ಶಾಲು ಹಾಕಿ ಗೌರವದ ಸ್ವಾಗತವನ್ನು ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಂಚನೆ ನಳೂರಿ ಮುಖ್ಯ ಅತಿಥಿಯಾದ ಶ್ರೀ ವಿಶ್ವನಾಥ್ ಗೌಡ ಅವತಾರ ಮಹಾರಾಜ್ ಕನ್ಸ್ಟ್ರಕ್ಷನ್ ಬಂಗಾಡಿ ಇಂಬೇರ್ಲ ನಮ್ಮೊಟ್ಟಿಗೂ ವೇದಿಕೆ ಡೊಳ್ಳೇರು ಬೆರೆಗ್ಲ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಸ್ವಾಗತ ಕೊರೋದಿಲ್ಲ. ಶ್ರೀಯುತರನ್ನ ನಾರಾಯಣ್ ಟೈಲರ್ ಇಂದ ಬಿಟ್ಟು ಇವರು ಶಾಲನ್ನು ಹಾಕಿ ಈ ಉದ್ಘಾಟನಾ ಸಮಾರಂಭದ ಗೌರವ ಸೂಚಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಂಚನೆ ನಳೂರಿ ಅತಿಥಿಯಾಯಿನ ಶ್ರೀ ವಿಶ್ವನಾಥ್ ನಾವುರ ಬೆರ್ಲ ನಮ್ಮೊಟ್ಟಿಗೂ ವೇದಿಕೆ ಡೊಳ್ಳೇರು ಬೆರೆಗ್ಲ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ತುಂಬ ಹೃದಯವಾದ ಸ್ವಾಗತ ಕೊರೋದಿಲ್ಲ. ಶ್ರೀಯುತ ಉಮೇಶ್ ಮಾಲೂರವರು ಶಾಲನ್ನು ಹಾಕಿ ಉದ್ಘಾಟನಾ ಸಮಾರಂಭದ ಗೌರವ ಸೂಚಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಂಚನೆ ನಮ್ಮೊಟ್ಟಿಗೂ ಇದೆ ಅರ್ಧನಾರೀಶ್ವರ ದೇವಸ್ಥಾನದ ಅರ್ಚಕರಾಯನ ಆನಂದ ಬೆರ್ಲ ವೇದಿಕೆ ಡೊಳ್ಳೇರು ಬೆರೆಗ್ಲ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ತುಂಬ ಹೃದಯವಾದ ಸ್ವಾಗತ ಕೊರೋದಿಲ್ಲ. ಶ್ರೀಯುತ ರಮೇಶ್ ಗಂಗಾಜಿಯವರು ಈ ಕಾರ್ಯಕ್ರಮದ ಗೌರವವನ್ನ ಶ್ರೀಯುತ ಆನಂದ್ ಭಟ್ ಅರ್ಚಕರು ಇವರಿಗೆ ಶಾಲನ್ನು ಹಾಕಿ ಗೌರವ ಸೂಚಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಅಂಚನೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ಶ್ರೀ ವಸಂತಗೌಡ ಉಪಾಧ್ಯಕ್ಷರು ಸಿಎ ಬ್ಯಾಂಕ್ ಬಂಗಾಡಿ ಬೆರ್ಲ ವೇದಿಕೆ ಡೊಳ್ಳೇರು ಬೆರೆಗ್ಲ ನಮ್ಮ ಮಾತೇನ ಪರವಾದ ತುಂಬ ಹೃದಯವಾದ ಸ್ವಾಗತ ಕೊರೋದಿಲ್ಲ. ಶ್ರೀಯುತ ಚಂದ್ರಶೇಖರ ಗೌಡ ಬೆದರಬೆಟ್ಟು ಇವರು ಶಾಲನ್ನು ಹಾಕಿ ಈ ಕಾರ್ಯಕ್ರಮದ ಗೌರವ ಸೂಚಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಚಂದ್ರಶೇಖರ ಬೆದರಬೆಟ್ಟು.
ಅಂಚನೆ ಈ ಒಂಜಿ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ಶ್ರೀ ಗಂಗಯ್ಯ ಮುಗೇರ ನಾಟಿ ವೈದ್ಯರು ದೇವನಾರಿ ಮೇರೆಲ್ಲ ನಮ್ಮೊಟ್ಟಿಗೂ ವೇದಿಕೆ ಡುಳ್ಳೇರು ಮೇರೆಗ್ಲ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿರ್ದು ತುಂಬುರುದಾಯವಾಯಿನ ಸ್ವಾಗತ ಕೊರೋದಿಲ್ಲ. ಶ್ರೀಯುತರಿಗೆ ರಾಮಣ್ಣಗೌಡ ದೇವರಮಾರಿ ಇವರು ಶಾಲನ್ನು ಹಾಕಿ ಗೌರವದ ಸ್ವಾಗತವನ್ನು ಬಯಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಅಂಚನೆ ಈ ಒಂಜಿ ಕಾರ್ಯಕ್ರಮ ಯಶಸ್ವಿಯ ಓಡುನ್ ಪಂಡ ದೇ ಗ್ರಾಮದ ನಮ್ಮೊಟ್ಟಿಗೂ ಉವೆ ಕೆಲಸಲ ಯಶಸ್ವಿಯ ಓಡುನ್ ಪಂಡ ಐಕೊಂಜಿ ಜವಾಬ್ದಾರಿತವಾದ ಈ ಕಾರ್ಯಕ್ರಮವನ್ನು ಯಶಸ್ವಿನ ಕಡೆಗೆ ಕೊಂಡು ಓಡು ಪಂಡ ಐಕೊಂಜಿ ವ್ಯಕ್ತಿ ಬೋರ್ಡು ಆ ಒಂಜಿ ಜವಾಬ್ದಾರಿನೇ ಅಚ್ಚುಕಟ್ಟಾದ ಈ ಒಂಜಿ ಕ್ರೀಡಾಕೂಟನೆ ನಡಪ ಓಡು ಪಂಡ ಬಾರಿ ಭಂಗ ಮತ್ತದೆ ಆಜಿ ಗ್ರಾಮದ ಸಮಿತಿದ ಪದಾಧಿಕಾರಿಗಳನ್ನು ಒಟ್ಟು ಮಲ್ತದೆ ಈ ಒಂಜಿ ಕಾರ್ಯಕ್ರಮನ ಯಶಸ್ವಿ ಮಲ್ಪರಗೆ ಸಹಕಾರ ಮಲ್ತನಂಚಿತ್ನ ಅಂಚನೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ತಾಲೂಕುದ ಉಪಾಧ್ಯಕ್ಷರಾಯಿನ ಶ್ರೀ ಶ್ರೀನಿವಾಸ್ ಗುಡಿಗಾರ ಎಂಬೆರೆ ವೇದಿಕೆ ಡುಳ್ಳೇರೆ ಎಂಬೆರೆಗ್ಲ ನಮ್ಮ ಮಾತೇನ ಪರವಾದ ತುಂಬುರುದಾಯವಾಯಿನ ಸ್ವಾಗತನ ಕೊರೋದಿಲ್ಲ. ಶ್ರೀಯುತ ಪ್ರಶಾಂತ್ ಒಂಬೈಜೆಯವರು ಶ್ರೀಧರ ಗುಡಿಗಾರ ಇವರನ್ನ ಶಾಲು ಹಾಕಿ ಈ ಕಾರ್ಯಕ್ರಮದ ಗೌರವದ ಸ್ವಾಗತವನ್ನು ಬಯಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಅಂಚನೆ ಈ ಒಂಜಿ ಕಾರ್ಯಕ್ರಮ ಯಶಸ್ವಿ ಅವಡನ್ನು ಪಂಡ ಆಜಿ ಗ್ರಾಮದ ಮಾತ ಕಾರ್ಯಕರ್ತರನ್ನು ಒಟ್ಟು ಮಲ್ತದು ಈ ಒಂಜಿ ಕಾರ್ಯಕ್ರಮಕ್ಕೆ ಯಶಸ್ವಿ ಮಲ್ಪರಗೆ ಸಹಕಾರ ಮಲ್ತೊಂದು ಅಂಚನೆ ಈ ಒಂಜಿ ಉದ್ಘಾಟನಾ ಕಾರ್ಯಕ್ರಮಡ್ ಬರ್ತದೆ ವೇದಿಕೆಡ್ ಇಪ್ನಾಂಚಿತ್ನ ಆಜಿ ಗ್ರಾಮದ ಅಧ್ಯಕ್ಷರೇ ವೇದಿಕೆಡುಳ್ಳೇರು ಅಗ್ಲಿಗೆ ನಮ್ಮ ಮಾತೇನ ಪರವಾದಲ ಒಂಜೇ ಪಾತೆರಡು ತುಂಬುರುದಾಯವಾಯಿನ ಸ್ವಾಗತನ ಕೊರೊಂದುಲ್ಲೆ. ಅಂಚನೆ ಮುಲ್ಪ ಸೇರ್ನಂಚಿತ್ನ ಮಾತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅಂಚನೆ ಈ ಒಂಜಿ ಸಂಘಟನೆಗೆ ಸಹಕಾರ ಮಲ್ತೊಂದು ಪದಾಧಿಕಾರಿನಾಗ್ಲೆ ಅಂಚನೆ ಹಿತೈಷಿಲು ಅಂಚನೆ ಊರುದ ಮಾತ ಗಣ್ಯರು ವಿವಿಧ ಸಂಘ ಸಂಸ್ಥೆದ ಮಾತ ಗಣ್ಯರ್ನಗ್ಲ ನಮಕ್ ಸಹಕಾರ ಮಾಡ್ತಾರೆ ಬತ್ನಂಚಿತ್ನ ಮಾತ ಊರುದ ಸ್ವಯಂ ಸೇವಕರಿಗೆ ಮಾತಾಡಲು ಒಂಜೇ ಪಾತೆರಡು ಸ್ವಾಗತ ಕೊರೊಂದು ಅಂಚನೆ ನಮ್ಮೊಟ್ಟಿಗೂ ಪತ್ರಿಕಾ ಮಾಧ್ಯಮದಾಗ್ಲುಳ್ಳೇರು ಅಗ್ಲಿಗ್ಲ ಸ್ವಾಗತನ ಕೊರೊಂದು ಮುಲ್ಪ ಸೇರ್ನಂಚಿತ್ನ ಮಾತ ಕಾರ್ಯಕರ್ತ ಬಂಧುಲೆಗ್ಲ ಸ್ವಾಗತನ ಕೊರೊಂದು ಸ್ವಾಗತನ ಕೊನೆಗೊಳಿಸವೆ. ಜೈ ಸೋಲು ಸೊಲ್ಲಟಗಿ ನಾಳೆಗಳು ನಮ್ಮದೆನಿಸಿದೆ ಭರವಸೆಯ ನಾಳೆಗಳು ನಮ್ಮದೆನಿಸಿದೆ ಶತಕವಿ ನಡೆದು ಮರು ಶತಕಕ್ಕಿದೋ ಹಿಂದುತ್ವ ವೀರರ ಸಹೊನಲುದಿಸಿದೆ ನಾಳೆಗಳು ನಮ್ಮದೆನಿಸಿದೆ ಭರವಸೆಯ ನಾಳೆಗಳು ನಮ್ಮದೆನಿಸಿದೆ ಭರವಸೆಯ ನಾಳೆಗಳು ನಮ್ಮದೆನಿಸಿದೆ ಕತ್ತಲೆಯ ಕೌರವರು ಸುತ್ತನೂರೆತ್ತಿರಲು ಕ್ಷುದ್ರ ದೌರ್ಬಲ್ಯಗಳಿಗಿನ್ನೆಲ್ಲಿಯ ತಾಣ ಪಾಂಚಜನ್ಯವು ಮೊಳಗೆ ಕರ್ಮಯೋಗದ ಕರೆಗೆ ಪಾಂಡವಗೆ ರೋಮಾಂಚನ ಪಾಂಡವಗೆ ರೋಮಾಂಚನ ಧರ್ಮ ಸಂರಕ್ಷಣೆಗೆ ರಾಷ್ಟ್ರ ಪುನರುನ್ನತಿಗೆ ಧರ್ಮವೇ ಅವತರಿಸಿದೆ ನಾಳೆಗಳು ನಮ್ಮದೆನಿಸಿದೆ ಭರವಸೆಯ ನಾಳೆಗಳು ನಮ್ಮದೆನಿಸಿದೆ ಭರವಸೆಯ ನಾಳೆಗಳು ನಮ್ಮದೆನಿಸಿದೆ
ನಮಗೋರ್ವಳೆ ತಾಯಿ ನಿತ್ಯ ವಾತ್ಸಲ್ಯಮಯ ಅವಳು ಸಲಹಿತ ಸುತರು ನಾವೆಂಬ ನೆನಪು ಬರದೆಂಬುದೇನಿಲ್ಲ ಎನ್ನ ಸಾಧನೆಯೆಲ್ಲ ತಾಯ ಗೌರವಕ್ಕೆ ಮುಡಿಪು ತಾಯ ಗೌರವಕ್ಕೆ ಮುಡಿಪು ಅರ್ಪಣೆಯೊಳಗಾನಂದ ನೆರ್ಪುಗೊಂಡಿಹುದಿಲ್ಲಿ ರಾಷ್ಟ್ರೀಯತೆಯು ಮೆರೆದಿದೆ ನಾಳೆಗಳು ನಮ್ಮದೆನಿಸಿದೆ ಭರವಸೆಯ ನಾಳೆಗಳು ನಮ್ಮದೆನಿಸಿದೆ ಭರವಸೆಯ ನಾಳೆಗಳು ನಮ್ಮದೆನಿಸಿದೆ ಕಪಟ ಮತಾಂತರ ಆಮಿಷ ಅಂಜಿಕೆ ನಾಡಿನ ನಾಡಿಯ ವ್ಯಾಪಿಸಿರೆ ಸತ್ವವ ಮರೆಸಿ ವಿದೇಶಿಯ ಮೆರೆಸುವ ಭ್ರಮೆಗಳೇ ಬದುಕನ್ನು ರೂಪಿಸಿವೆ ವಿಭಜನೆ ವಿಕಟನೆ ನೈತಿಕ ಪತನಕ್ಕೆ ಧೈರ್ಯ ಮೇರುಗಳೇ ಕಂಪಿಸಿವೆ ಮೃತ ಸಂಜೀವಿನಿ ಉತ್ತರವೆಂದರೆ ಹಿಂದುತ್ವದ ಉಸಿರೇ ಹಿಂದುತ್ವದ ಉಸಿರೇ ಹಿಂದುತ್ವದ ಉಸಿರೇ ಗೆಲುದನಿಯು ಗುಡು ಗುಡುಗಿ ಸೋಲು ಸೊಲ್ಲದಗಿ ನಾಳೆಗಳು ನಮ್ಮದೆನಿಸಿದೆ ಭರವಸೆಯ ನಾಳೆಗಳು ನಮ್ಮದೆನಿಸಿದೆ. ಧನ್ಯವಾದಗಳು. ಕತ್ತಲಿನಿಂದ ಬೆಳಕಿನೆಡೆಗೆ ಹಿಂದೂ ಸಮಾಜವನ್ನ ಕರೆದೊಯ್ಯಬಲ್ಲಂತ ಧರ್ಮ ಹಿಂದೂ ಧರ್ಮ ಜೀವನ ಪದ್ಧತಿಯಲ್ಲಿ ನಾವೆಲ್ಲ ಹಿಂದೂ ಧರ್ಮದ ಪದ್ಧತಿಯಲ್ಲಿ ಬದುಕಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಹಿಂದೂ ಸಮಾಜದ ಒಳಿತಿಗಾಗಿ ತ್ಯಾಗ ಮಾಡಿದ ಅದೆಷ್ಟು ಯುವ ಜನತೆಯನ್ನ ನೆನಪು ಮಾಡಿಕೊಂಡು ದಿವಂಗತ ಪ್ರವೀಣ್ ನೆಟ್ಟಾರು ವೇದಿಕೆಯಲ್ಲಿ ಈನಬೆಟ್ಟುವಿನ ಕೇಂದ್ರ ಭಾಗದಲ್ಲಿ ಗಂಗಯ್ಯ ಮುಗೇರಾಯವರ ಜಾಗದಲ್ಲಿ ವಿಜೃಂಭಣೆಯ ಕೆಸರಿಡೊಂದಿನ ಕಾರ್ಯಕ್ರಮದ ಈ ಉದ್ಘಾಟನಾ ಸಮಾರಂಭ ಈನಬೆಟ್ಟುವಿನ ಅರ್ಧನಾರೀಶ್ವರನ ದೇಗುಲದ ಮುಂಭಾಗದಲ್ಲಿ ಜರುಗುತ್ತಾ ಇದೆ. ತೆಂಗಿನ ಮರದ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಎಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರಲ್ಲಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕತ್ತಲಿನಿಂದ ಬೆಳಕಿನೆಡೆಗೆ ಹಿಂದೂ ಸಮಾಜವನ್ನ ಕರೆದೊಯ್ಯಬಲ್ಲಂತ ಧರ್ಮ ಹಿಂದೂ ಧರ್ಮ ಜೀವನ ಪದ್ಧತಿಯಲ್ಲಿ ನಾವೆಲ್ಲ ಹಿಂದೂ ಧರ್ಮದ ಪದ್ಧತಿಯಲ್ಲಿ ಬದುಕಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಹಿಂದೂ ಸಮಾಜದ ಒಳಿತಿಗಾಗಿ ತ್ಯಾಗ ಮಾಡಿದ ಅದೆಷ್ಟು ಯುವ ಜನತೆಯನ್ನ ನೆನಪು ಮಾಡಿಕೊಂಡು ದಿವಂಗತ ಪ್ರವೀಣ್ ನೆಟ್ಟಾರು ವೇದಿಕೆಯಲ್ಲಿ ಈನಬೆಟ್ಟುವಿನ ಕೇಂದ್ರ ಭಾಗದಲ್ಲಿ ಗಂಗಯ್ಯ ಮುಗೇರಾಯವರ ಕಾರ್ಯಕ್ರಮದ ಉದ್ಯುಕ್ತವಾದ ಚಾಲನೆ ದೊರೆತಿದೆ. ದೀಪ ಪ್ರಜ್ವಲನೆಯನ್ನ ಅರ್ಧನಾರೀಶ್ವರನ ಸನ್ನಿಧಾನದ ಮುಂಭಾಗದಲ್ಲಿ ಹಿರಿಯರೊಂದಿಗೆ
ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ನಡ ಕನ್ಯಾಡಿ ನಾವೂರು ಇಂದ ಬಿಟ್ಟು ಕಡಿರೋದ್ಯಾವರ ಮಿತ್ತಬಾಗಿಲು ಮಲವಂತಿಗೆ ಘಟಕದ ಆಶ್ರಯದಲ್ಲಿ ಮಾಲಕರನ್ನ ನಾವೆಲ್ಲರೂ ಸಣ್ಣ ಮಟ್ಟಿನಲ್ಲಿ ನಿಮ್ಮನ್ನ ಗೌರವದ ಸನ್ಮಾನ ಮಾಡಬೇಕು ಅಂತ ಯೋಚಿಸಿದ್ದೇವೆ. ಸರ್, ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಹಾಕಿರುವ ಕುರ್ಚಿಯನ್ನ ತಾವು ಅಲಂಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಗೌರವಾನ್ವಿತ ಇಂದಬೆಟ್ಟು ಗುತ್ತುವಿನ ಶಿವ ಎಲ್ಲ ಗೌರವಾನ್ವಿತರನ್ನು ಒಳಗೊಂಡು ಮುಂದೆಯೂ ನಿಮ್ಮ ಜೀವನ ಉಜ್ವಲವಾಗಲಿ, ಆಯಸ್ಸು ಆರೋಗ್ಯ ಸಂಪತ್ ಸೌಭಾಗ್ಯ ಭಗವಂತ ನಿಮಗೆ ನೀಡಲಿ ಎನ್ನುವಂಥ ಆಶಯದೊಂದಿಗೆ ಸ್ಥಳ ಸಾನ್ನಿಧ್ಯದ ಎಲ್ಲ ದೇವರುಗಳಿಗೆ ವಂದಿಸುತ್ತಾ, ಅದೇ ರೀತಿ ಹಿಂದೂ ಧರ್ಮಕ್ಕಾಗಿ ಹಿಂದೂ ರಕ್ಷಣೆಗಾಗಿ ಹೋರಾಟ ಮಾಡಿದಂಥ ಎಲ್ಲ ಕಾರ್ಯಕರ್ತ ಬಂಧುಗಳ ಅವರ ಸ್ಮರಣೆ ಮಾಡಿ ಅವರ ಪಾದಗಳಿಗೆ ವಂದಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಹಿಂದೂ ಗೌರವಾನ್ವಿತ ಬಂಧುಗಳೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ನೆರೆದಿರ್ತಕ್ಕಂಥ 6 ಗ್ರಾಮಗಳ ಗ್ರಾಮಸ್ಥರೇ, ಅದೇ ರೀತಿ 6 ಗ್ರಾಮಗಳ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಎಲ್ಲ ಅಧ್ಯಕ್ಷರು ಮತ್ತು ಕಾರ್ಯಕರ್ತ ಬಂಧುಗಳೇ, ಇವತ್ತು ಈ ದೀಪಾವಳಿಯ ಸಂದರ್ಭದಲ್ಲಿ ಆಯೋಜಿಸುವಂಥ ಕೆಸರಡೊಂದಿ ದಿನ ಕಾರ್ಯಕ್ರಮ, ಬಹುಶಃ ಈ ಕಾರ್ಯಕ್ರಮ ಕ್ರೀಡೆಯ ಒಟ್ಟಿಗೆ ಧರ್ಮವನ್ನು ರಕ್ಷಿಸುವಂಥ ಕೆಲಸವನ್ನು ಈ 6 ಗ್ರಾಮಗಳ ಗ್ರಾಮಸ್ಥರು ಕಾರ್ಯಕರ್ತರು ಸೇರಿ ಇಲ್ಲಿ ಮಾಡಿದ್ದಾರೆ. ಬಹುಶಃ ಈ ಕಾರ್ಯಕ್ರಮ ಎಲ್ಲಿಯಾದರೂ ಬೆಳ್ತಂಗಡಿ ಇಲ್ಲವೇ ಧರ್ಮಸ್ಥಳ ಅದು ಉಜಿರೆಯಲ್ಲಿ ಕಾರ್ಯಕ್ರಮ ಆಗ್ತಿದ್ರೆ ಅದು ದೊಡ್ಡ ವಿಷಯ ಅಲ್ಲ. ಆದರೆ ಅಲ್ಲಿ ಒಂದಿಷ್ಟು ಜನ ಸೇರ್ತಿತ್ತು. ಕಾರ್ಯಕ್ರಮ ಯಾವಾಗಲೂ ಉಜಿರೆ ಬೆಳ್ತಂಗಡಿ ಕಾರ್ಯಕ್ರಮ ದೊಡ್ಡ ವಿಷಯ ಅಲ್ಲ. ಆದರೆ ಈ ಗ್ರಾಮದಲ್ಲಿ ಹಿಂದುತ್ವಗೋಸ್ಕರ, ಹಿಂದುತ್ವದ ಉಳಿವಿನಿಗೋಸ್ಕರ ಈ ಗ್ರಾಮದ ಬಂಧುಗಳು ಸೇರಿ ಒಟ್ಟಿಗೆ ಸೇರಿ ಈ ಭಾಗದಲ್ಲಿ ಆಯೋಜಿಸುವಂಥ ಕಾರ್ಯಕ್ರಮ ಒಂದು ವಿಭಿನ್ನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೋಸ್ಕರ ಆಯೋಜಿಸಿದಂಥ ಎಲ್ಲ ಹಿಂದೂ ಕಾರ್ಯಕರ್ತ, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಯನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತೇಳಿದರೆ ಕಾರ್ಯಕ್ರಮ ಈಗಿನ ಪರಿಸ್ಥಿತಿಯಲ್ಲಿ, ಯಾಕಂತೇಳಿದರೆ ಈಗ ದೇಶದಲ್ಲಿ ಆಗುವಂಥ ಏನು ಘಟನೆಗಳುಂಟು, ನಾವು ಮುಂಚೆ ಹೇಳ್ತಿದ್ದೆವು, ಯಾವುದಾದ್ರೂ ವಿಷಯ ಬಂದರೆ ಯಾವುದೇ ಕಾರ್ಯಕ್ರಮ ಟೀಕೆಗಳು ಬಂದಾಗ, ಯಾವುದೇ ಕಾರಣಗಳು ಬಂದಾಗ ಕೂಡ, ಟೀಕೆಗಳು ಬಂದಾಗ ಕೂಡ ಏನಾಗಲಿಲ್ಲ, ಅದು ಏನು ಮಾಡಲಿಲ್ಲ ಅಂತ ಒಂದು ಕಡೆಯಿಂದ ವಾದ ವಿವಾದಗಳು ಆಗ್ತಾ ಇದ್ದರೆ, ದೇಶದ ಪ್ರಧಾನಮಂತ್ರಿಗಳು ಇತ್ತೀಚೆಗೆ ಮಾಡಿದಂಥ ಒಂದು ಕೆಲಸ ಅಂತ ಹೇಳಿದರೆ, ಒಂದು ಸಂಘಟನೆಯ ಏನು ಆ ಸಂಘಟನೆ ಮೇಲೆ ತೆಗೆದುಕೊಂಡಂಥ ಕ್ರಮ ಉಂಟು, ಆ ದೇಶದ ಇಡೀ ಚರಿತ್ರೆಯನ್ನೇ ಬದಲು ಮಾಡುವಂಥ ಒಂದು ಸಂದರ್ಭ ಈಗ ನಿರ್ಮಾಣ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಈಗ ಎಚ್ಚರಿಕೆ ಆಗಲೇಬೇಕಾಗ್ತದೆ ಹಿಂದೂ ಕಾರ್ಯಕರ್ತರು. ಯಾಕಂತೇಳಿದರೆ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ನಿರಂತರವಾಗಿ ಸಮಾಜದಲ್ಲಿ ಈ ಕೆಲಸವನ್ನು ಮಾಡ್ತಾ ಇದೆ. ಗೋ ಹತ್ಯೆ ವಿರುದ್ಧ ಇರ್ಬೋದು, ಅದೇ ರೀತಿ ಸಮಾಜದಲ್ಲಿ ಆಗುವಂಥ ಏನು ಅಹಿತ ಘಟನೆಗಳು, ಆ ನಿಟ್ಟಿನಲ್ಲಿ ರಾತ್ರಿ ಹಗಲೆನ್ನದೇ ಅವರು ಹೋರಾಟ ಮಾಡ್ತಿದ್ದಾರೆ. ಒಂದು ವೇಳೆ ಒಂದು ಕ್ಷಣ ನೀವು ಆಲೋಚನೆ ಮಾಡಿದರೆ, ಈ ದೇಶದಲ್ಲಿ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ RSS ಒಂದು ವೇಳೆ ಇಲ್ಲದೆ ಇರ್ತಿದ್ರೆ ಏನಾಗ್ಬೋದು ಅಂತ ನಿಮ್ಮೊಂದು ಕಲ್ಪನೆ ಈಗ ನೀವು ನೆನಪಿಸಿಕೊಳ್ಳಿ. ಯಾಕಂತೇಳಿದ್ರೆ ಇವತ್ತು ಈ ದೇಶದಲ್ಲಿ ಹಿಂದೂಗಳಿಗೆ ಈ ರೀತಿ ಬದುಕಲಿಕ್ಕೆ ಕಾರಣಕರ್ತರೇ RSS ಮತ್ತು ವಿಶ್ವ ಹಿಂದೂ ಮತ್ತು ಬಜರಂಗ ದಳ ಕಾರ್ಯಕರ್ತರ ನಿರಂತರ ಹೋರಾಟದಿಂದ ನಮಗೆ ಪ್ರತಿ ಹಂತದಲ್ಲಿ ಗೆಲುವಾಗ್ತಾ ಬರ್ತಾ ಇದೆ. ಯಾಕಂದರೆ ಈ ಅವರ ಏನು ಹೋರಾಟ ಉಂಟು ಅದನ್ನು ನಿರಂತರ ಮಾಡ್ತಾ ಇದ್ದಾರೆ. ಬಹುಶಃ ನಾವು ಮಾಡಬೇಕಾದಿಷ್ಟೇ, ಸಮಾಜದಲ್ಲಿ ಹೋರಾಟಕ್ಕೊಂದಿಷ್ಟು ಯುವಕರು ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಾವು
ನಿಂತು ನಿಲ್ತೇವೆ. ಆದರೆ ನಾವು ಮಾಡಬೇಕಾದ್ರೆ ಅವರಿಗೆ, ಆ ಯುವಕರಿಗೆ ಬೆಂಬಲವಾಗಿ ನಿಲ್ಲಬೇಕಿತ್ತು. ಯಾವುದೇ ಆರ್ಥಿಕ ಧನ ಸಹಾಯ ಇರಲಿ, ಬೇರೆ ರೀತಿಯ ಏನಾದರೂ ಕಾರ್ಯಕ್ರಮ ಮಾಡುವಂಥ ಧನ ಸಹಾಯ ಇರಲಿ, ಅವರಿಗೆ ಪ್ರೋತ್ಸಾಹ ಕೊಟ್ಟರೆ ಈ ರೀತಿಯ ಕಾರ್ಯಕ್ರಮ ನಿರಂತರ ಮಾಡಲಿಕ್ಕೆ ಅವರಿಗೆ ಕೂಡ ಒಂದು ಶಕ್ತಿ ಬರ್ತದೆ, ಸಂಘಟನೆ ಕೂಡ ಬೆಳೀತದೆ. ಆ ದೃಷ್ಟಿಯಲ್ಲಿ ಎಲ್ಲ ಗ್ರಾಮಸ್ಥರಿಗೆ ಕೇಳೋದು ಅಷ್ಟೇ, ನಮ್ಮ ಹಿಂದೂ ಸಂಸ್ಕೃತಿ ಉಳಿಬೇಕಿದ್ರೆ ಈ ಕಾರ್ಯಕರ್ತನ ನಾವು ಬೆಂಬಲಿಸಲೇಬೇಕಾಗ್ತದೆ. ಯಾಕೆಂದರೆ ಈ ಕಾರ್ಯಕರ್ತರೇ ನಮಗೆ ಈಗ ರಕ್ಷಣೆಯಾಗಿ ನಿಲ್ತಾರೆ. ಕೆಲವೊಮ್ಮೆ ಈ ಕಾರ್ಯಕರ್ತರ ಮೇಲೂ ಕೂಡ ಕೆಲವಷ್ಟು ಕೇಸುಗಳು ಆದದ್ದುಂಟು, ಟೀಕೆಗಳು ಕೂಡ ಕೇಳಿ ಬಂದದ್ದುಂಟು. ಆದರೆ ಯಾವುದನ್ನು ಅವರು ಲೆಕ್ಕಿಸದೆ ನಿರಂತರವಾಗಿ ರಾತ್ರಿ ಹಗಲು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾವು ಒಂದು ಗೋವಿನ ವಿಷಯ ತಗೊಂಡು ಕೂಡ ಈ ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಒಂದು ಗೋ ಸಂತತಿಯೇ ನಾಶ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಗೋವಿಗೆ ಈಗಾಗಲೇ ಒಂದು ರೋಗ ಕಾಣ್ತಾ ಉಂಟು. ದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾವು ಇವತ್ತು ಉಪಯೋಗ ಮಾಡುವಂಥ ತುಪ್ಪ ಉಂಟು, ತುಪ್ಪಕ್ಕೆ ಇತ್ತೀಚೆಗೆ ಕೆಜಿಗೆ 100 ರೂಪಾಯಿ ಜಾಸ್ತಿ ಆಗಿದೆ. ಯಾಕಂದರೆ ಈಗ ಗೋವಿನ ಸಂತತಿ ನಾಶ ಆಗುವ ರೀತಿಯಲ್ಲಿ ಈ ನಮಗೇನು ದಿನನಿತ್ಯಕ್ಕೆ ಬೇಕಾಗುವಂಥ ಏನು ಉತ್ಪನ್ನಗಳುಂಟು ಅದು ಪೂರ್ತಿ ಕಡಿಮೆ ಆಗ್ತದೆ. ಆ ದೃಷ್ಟಿಯಲ್ಲಿ ನಾವು ಮಾಡಬೇಕಾದ್ದು ಏನಂದರೆ, ನಮ್ಮ ಸಂಸ್ಕೃತಿಯನ್ನು ಉಳಿಸುವ ದೃಷ್ಟಿಯಲ್ಲಿ ನಾವು ಗೋವನ್ನು ಕೂಡ ಬೆಳೆಸಬೇಕು. ಅದೇ ರೀತಿ ಕೃಷಿ, ಇವತ್ತು ಕೆಸರಡೊಂದು ದಿನ ಗದ್ದೆಯಲ್ಲಿ ಆಗುವಂಥ ನಮ್ಮ ಈ ಮಣ್ಣಿನ ಇದರಲ್ಲಿ ನಾವು ಒಂದು ದಿವಸ ಆ ಕೆಸರಡೊಂದಿನ ಕಾರ್ಯಕ್ರಮ ಮಾಡಿ ನಾವು ಸಾಗಿ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಊರಿನ ಏನೊಂದು ಕೃಷಿ ಪದ್ಧತಿಯನ್ನು ಅವನ್ನು ನಿರಂತರವಾಗಿ ನಾವು ಉಳಿಸುವ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ನಾವು ಕೂಡ ನಮ್ಮ ಬದುಕು ಪಟ್ಟಣ ತಂಡದ ಮುಖಾಂತರ ನಾವು ಪ್ರತಿ ವರ್ಷ ಗೋವಿಗಾಗಿ ಮೇವುವಂಥ ಕಾರ್ಯಕ್ರಮ ಮಾಡ್ತೇವೆ. ಯಾಕಂದರೆ ಒಂದು ಕಡೆಯಲ್ಲಿ ಯಾವುದೇ ಕೃಷಿ ಮಾಡದೆ ಉಳಿದಂಥ ಏನು ಗದ್ದೆಗಳುಂಟು ಆ ಗದ್ದೆಯನ್ನು ನಾವು ಉಳುಮೆ ಮಾಡಲಿ, ಅದರಲ್ಲಿ ಬದ್ದೆಯಾದ ಬೇಸಾಯ ಮಾಡಿ ಅದರಲ್ಲಿ ಬಂದಂಥ ಏನು ಭತ್ತ ಉಂಟು ಅದು ಯಾರು ಆ ಗದ್ದೆ ಮಾಲೀಕದ್ದ ಅವನಿಗೆ ಕೊಟ್ಟು ಅದರಲ್ಲಿ ಬಂದಂಥ ಹುಲ್ಲುಗಳನ್ನು ಏನುಂಟು ಆ ಹುಲ್ಲುಗಳನ್ನು ನಾವು ಗೋಶಾಲೆಗೆ ಕೊಡುವಂಥ ಕೆಲಸದಲ್ಲಿ ಗೋವಿಗಾಗಿ ಮೇವು ಕೆಲಸವನ್ನು ನಾವು ಈಗ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಾವು ಗೋವಿಗಾಗಿ ಮೇವುವಂಥ ಕಾರ್ಯಕ್ರಮ ಮಾಡಿದರೆ ಅದರಲ್ಲಿ ಏನು ಕೃಷಿ ಮಾಡಿದಂಥ ಗದ್ದೆ ಹಾಗೆ ಬರಡು ಭೂಮಿಯಾಗಿ ಉಳಿದಿರ್ತದೆ. ಅದರಲ್ಲಿ ಕೃಷಿ ಮಾಡುವ ಮುಖಾಂತರ ನಾವು 2-3 ತಿಂಗಳು ಅದರಲ್ಲಿ ನೀರು ನಿಲ್ಲುವ ಮುಖಾಂತರ ಭೂಮಿಗೆ ಆ ನೀರಿನ ಆ ಒಂದು ಸಂಸ್ಕರಣ ಆ ರೀತಿ ಆಗುವ ಮುಖಾಂತರ ಆ ಕೃಷಿ ಸಹ ಅದರಲ್ಲಿ ಆಗ್ತದೆ ಮತ್ತು ಅಲ್ಲಿ ಜಲ ಪೂರ್ಣ ಕೆಲಸವೂ ಕೂಡ ಆಗ್ತದೆ. ಆ ದೃಷ್ಟಿಯಲ್ಲಿ ನಾವು ಪ್ರತಿಯೊಂದು ಕೆಲಸವನ್ನು ಕೂಡ ಮಾಡ್ತಾ ಇದೆ. ಅದೇ ರೀತಿ ವಾರ್ಷಿಕವಾಗಿ ನಾವು ಗಿಡ ನೆಡುವ ಕೆಲಸವನ್ನು ಕೂಡ ಮಾಡ್ತೇವೆ. ಮತ್ತು ಅದೇ ರೀತಿ ಬದುಕು ಕಟ್ಟಣ ತಂಡದ ಮುಖಾಂತರ ನಾವು ಮಕ್ಕಳನ್ನು ಶಾಲೆಗೆ ಹೋಗದ ಮಕ್ಕಳು ಯಾರಿದ್ದಾರೆ ಆ ಮಕ್ಕಳನ್ನು ಶಾಲೆಗೆ ಸೇರಿಸುವ ಮುಖಾಂತರ, ಅದೇ ರೀತಿ ಗ್ರಾಮದಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಬರೀ ಹಿಂದುಳಿದಂಥ ಗ್ರಾಮದಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲದಂಥ ಶಾಲೆಗಳನ್ನು ಕೂಡ ನಾವು ದತ್ತತೆಕೊಂಡು ಅದನ್ನು ಕೂಡ ಪೂರ್ಣ ಅದು ಮರುನಿರ್ಮಾಣ ಮಾಡುವ ಮುಖಾಂತರ ಮಕ್ಕಳನ್ನು ಕನ್ನಡ ಶಾಲೆಗೆ ಬರುವ ರೀತಿಯಲ್ಲಿ ನಾವು ಆ ಗ್ರಾಮದಲ್ಲಿ ಆ ಕನ್ನಡ ಶಾಲೆ ಉಳಿಬೇಕು ದೃಷ್ಟಿಯಲ್ಲಿ ಕೂಡ ನಾವು ಈ ಕೆಲಸವನ್ನು ಮಾಡ್ತೇವೆ. ಇವತ್ತು ಈ ಭಾಗದ ಜನರೆಲ್ಲ ಸೇರಿ ಮಾಡಿದಂಥ ಈ ಕಾರ್ಯಕ್ರಮ ಬಹುಶಃ ಸಮಾಜದಲ್ಲಿ ಒಂದು ಪ್ರೇರಣೆ ಆಗುವ ದೃಷ್ಟಿಯಲ್ಲಿ ಕಾರ್ಯಕ್ರಮ ಆಗಲಿ ಅಂತ. ಯಾಕಂದರೆ ನಾನು ಆಗಲೇ ಹೇಳಿದ ಹಾಗೆ ಬೆಳ್ತಂಗಡಿ ಉಜಿರೆಯಲ್ಲಿ ಇಲ್ಲಿ ಅದು ಕಾರ್ಯಕ್ರಮ ಮಾಡ್ತಿದ್ದೆ, ಅದು ದೊಡ್ಡ ವಿಷಯ ಅಲ್ಲ, ಜನ ಬೇಕಾದಷ್ಟು ಸೇರ್ತಾ ಇದ್ರು. ಆದರೆ ಇಲ್ಲಿ ಈ ಭಾಗದ ಜನರು ಈ ರೀತಿ ಒಂದು ಗ್ರಾಮವನ್ನು ಸೇರಿಸಿಕೊಂಡು ಇಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಬಹುಶಃ ನಿಮ್ಮ ಪ್ರಯತ್ನ ದೊಡ್ಡ ಪ್ರಯತ್ನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನಷ್ಟು ಕಾರ್ಯಕ್ರಮ ಇಲ್ಲಿ ಈ ಗ್ರಾಮದಲ್ಲಿ ಆಗಲಿ, ಮುಂದೆಯೂ ಕೂಡ ನಿಮ್ಮ ಕಾರ್ಯಕ್ರಮ ದೊಡ್ಡ ಮಟ್ಟದ ಆಗಲಿ. ನಮ್ಮ ಬದುಕು ಕಟ್ಟಣ ತಂಡದಿಂದ ಹಾಗೂ ನಮ್ಮಿಂದ ನಿಮ್ಮ ಈ ಧರ್ಮ ರಕ್ಷಣೆಗೆ ಆಗಿ ಮಾಡುವಂಥ ಕೆಲಸಕ್ಕೆ ಪೂರ್ಣ ಸಹಕಾರ ನೀಡ್ತದೆ. ಯಾವುದೇ ಸಂದರ್ಭದಲ್ಲಿ ನನ್ನ ಹತ್ರ ಬಂದರೂ ಕೂಡ ನಿಮಗೆ ಯಾವುದೇ ರೀತಿಯ ಸಹಕಾರ ಕೊಡಲಿಕ್ಕೆ ನಾನು ಸಿದ್ಧನಿದ್ದೆ ಅಂತ ಹೇಳಿ, ಈ ಧರ್ಮ ಉಳಿಯಬೇಕು ಎನ್ನುವ ದೃಷ್ಟಿಯಲ್ಲಿ ನೀವೆಲ್ಲ ಕಾರ್ಯಕರ್ತರು ಮುಂದೆಯೂ ಕೂಡ ಈ ನಮ್ಮ ಹಿಂದೂ ಧರ್ಮಕ್ಕೋಸ್ಕರ ನೀವು ರಾತ್ರಿಯಾಗಲಿ ದುಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತಾ, ನನಗೆ ಇವತ್ತು ಈ ಒಂದು ಗ್ರಾಮದಲ್ಲಿ ಬಹುಶಃ ನಾನು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಎಲ್ಲಿ ಹೋಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರೂ ಕೂಡ ನನಗೆ ಇವತ್ತಿನ ಕಾರ್ಯಕ್ರಮ ತುಂಬ ನನಗೆ ಸಂತೋಷ ನೀಡಿದೆ. ಯಾಕಂದರೆ ಈ ಒಂದು ಗ್ರಾಮದಲ್ಲಿ ಇಷ್ಟು ಒಂದು 6 ಗ್ರಾಮದವರು ಸೇರಿ ನಮ್ಮ ಹಿಂದುತ್ವಕ್ಕೋಸ್ಕರ ಉಳಿಬೇಕು ಅಂತ ಮಾಡಿದಂಥ ಈ ಕಾರ್ಯಕ್ರಮ ಏನುಂಟು ನನಗೆ ತುಂಬ ಸಂತೋಷ ಕೊಟ್ಟಿದೆ. ಮುಂದೆಯೂ ಕೂಡ ನಿಮ್ಮ ಕಾರ್ಯಕ್ರಮದಲ್ಲಿ ನಾನು ಪೂರ್ಣವಾಗಿ ಸಹಕಾರ ನೀಡಿದ ನಿಮ್ಮ ಕಾರ್ಯಕ್ರಮದಲ್ಲಿ ನಾನು ನಿರಂತರವಾಗಿ ಭಾಗವಹಿಸಿದ ಈ ಸಂದರ್ಭ ಹೇಳಿಕ ದುಡಿದಂಥ ಎಲ್ಲ ಕಾರ್ಯಕರ್ತರಿಗೂ ನನ್ನ ಹೃದಯಾಂತರದ ವಂದನೆಗಳನ್ನು ಸಲ್ಲಿಸಿದ ನನಗೆ ಇಲ್ಲಿ ಕೊಟ್ಟಂಥ ಗೌರವ ಇನ್ನಷ್ಟು ಸಮಾಜ ಸೇವೆ ಮಾಡಲಿಕ್ಕೆ ಸ್ಫೂರ್ತಿ ನೀಡಲಿ. ಆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ. ಇನ್ನಷ್ಟು ಸಮಾಜದಲ್ಲಿ ಇರುವಂಥ ನಾವು ಏನು ಕಷ್ಟದಲ್ಲಿರುವಂಥ
ಕೆಲಸವು ನಾವೀಗ ಮಾಡ್ತಾ ಇದ್ದೇವೆ. ಅದು ಇನ್ನಷ್ಟು ಕೆಲಸ ಮಾಡಲಿಕ್ಕೆ ದೇವರು ಶಕ್ತಿ ಕೊಡಲಿ. ಅದೇ ರೀತಿ ನಾವು ಮಾಡುವ ಯಾವುದೇ ಕಾರ್ಯಕ್ರಮ ಇನ್ನೊಬ್ಬರಿಗೆ ಪ್ರೇರಣೆ ಆಗಲಿ. ಇವತ್ತು ನಾವು ಈ ಕಾರ್ಯಕ್ರಮ ಮಾಡಿದರೆ ನಾಳೆ ಇನ್ನೊಬ್ಬರು ನಾವು ಮಾಡಿದ ಕಾರ್ಯಕ್ರಮದ ಪ್ರೇರಣೆಗೊಂಡು ಇನ್ನಷ್ಟು ಕಾರ್ಯಕ್ರಮ ಮಾಡಿದರೆ ನಮಗೂ ಕೂಡ ಈ ಕಾರ್ಯಕ್ರಮ ಮಾಡೋದಕ್ಕೆ ನಮಗೆ ತೃಪ್ತಿ ಉಂಟು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನನಗೆ ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ವಂದಿಸ್ತಾ ನನ್ನ ಮಾತಿಗೆ ವಂದನೆಗಳು. ಹರೀಶ್ವರ ದೇವರನ್ನು ಮತ್ತು ಇಲ್ಲಿಯ ಗ್ರಾಮ ದೇವಗಳನ್ನು ಸ್ಮರಿಸಿಕೊಂಡು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಶ್ರೀ ಮೋಹನ್ ಕುಮಾರ್ ಅವರೇ, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ದಿನೇಶ್ ಚಾರ್ಮಾಡಿ ಅವರೇ, ಪಂಚಾಯತಿನ ಅಧ್ಯಕ್ಷರಾದ ಆನಂದರವರೇ, ಇಂದಬೆಟ್ಟು ಗುತ್ತಿನ ಅಜಿತ್ ಕುಮಾರ್ ಅವರೇ, ನಮ್ಮ ದೇವಸ್ಥಾನದ ಅರ್ಚಕರಾದ ಆನಂದ ಭಟ್ರೆ, ದಿವಂದರ ಜೈನ್ರವರೇ ಮತ್ತು ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಸ್ನೇಹಿತರೇ ಮತ್ತು ಇಲ್ಲಿ ಆಸೀನರಾಗಿರುವ ಬಂಧುಗಳು, ಇವತ್ತು ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದವರು ಕೆಸರಡು ಒಂಜಿ ದಿನ ಈ ಕಾರ್ಯಕ್ರಮವನ್ನು ಈಗ ಇಟ್ಟುಕೊಂಡು ಸಂಜೆ ಈ ಮುತಾಲಿಕರವರು ಬಂದು ಇವತ್ತು ಸಾರ್ವಜನಿಕ ಸಭೆಯನ್ನು ಅವರ ನೇತೃತ್ವದಲ್ಲಿ ಮಾಡಲಿಕ್ಕಿದ್ದಾರೆ. ಬಹುಶಃ ಕೆಸರಡು ಒಂಜಿ ದಿನ ಇದು ಹಿಂದೆ ಈಗೆಲ್ಲ ಈ ಪ್ರದೇಶದಲ್ಲಿ 6 ಗ್ರಾಮದವರೇನು ಇವತ್ತು ಸೇರಿ ಈಗ ಜನ ಇಲ್ಲಿ ಕಡಿಮೆ ಇದ್ದರು, ಈಗ ಜನ ಎಲ್ಲ ಬರಲಿಕ್ಕಿದ್ದಾರೆ, ಎಲ್ಲ ಇದರಲ್ಲಿ ಭಾಗವಹಿಸಲಿಕ್ಕೆಲ್ಲ ಸಂಜೆ ಎಲ್ಲ ತಾವು ಬಂದರೆ ಗೊತ್ತಾಗ್ಬೋದು, ತುಂಬ ಜನ ಬರಲಿಕ್ಕಿದ್ದಾರೆ. ಈಗೇನೋ ಇದರ ಜವಾಬ್ದಾರಿ ತಗೊಂಡವರು ಮಾತ್ರ ಇಲ್ಲಿ ಮುಂದೆ ಬಂದಿದ್ದಾರೆ. ಈ 6 ಗ್ರಾಮದಲ್ಲಿ ಮಣ್ಣಿನಲ್ಲಿ ಬಿಟ್ಟರೆ ಬೇರೆ ಯಾವುದೇ ಕೆಲಸ ಇರಲಿಲ್ಲ. ಒಂದು ಕೃಷಿ, ಅದರಲ್ಲಿಯೂ ಮುಖ್ಯವಾಗಿ ಭತ್ತದ ಕೃಷಿ. ಬಂಗಾಳಿಯ ಭತ್ತ ಇಲ್ಲಿಗೆ ಬಂಟ್ವಾಳಕ್ಕೆ ಬಂತು ಅಂತೇಳಿ ಆದರೆ ಅಲ್ಲಿ 4 ಕಡಿಮೆ ಆಗ್ತಾ ಇತ್ತಂತೆ. ಆಗ ಅಲ್ಲಿ ನನಗೆ ರೈಸ್ ಮಿಲ್ನ ಅವರು ಹೇಳಿದರು, ಬಂಗಾಳಿ ಅಂತ ಹೇಳಿದ ಕೂಡಲೇ ಬಂಗಾಳಿಯ ಭತ್ತ ಬಂತು ಅಂತೇಳಿ, ಆದರೆ ಬಂಟ್ವಾಳಕ್ಕೆ ಆಗ ಭತ್ತ ಎಲ್ಲ ಬಂಟ್ವಾಳಕ್ಕೆ ಕೊಂಡು ಹೋಗ್ಬಾರ್ದು, 4 ಕಡಿಮೆ ಆಗ್ತದೆ ಅಂತ. ಇಡೀ ಈ 6 ಗ್ರಾಮ ಅಥವಾ ನಮ್ಮ ತಾಲೂಕಿನ ಹೆಚ್ಚಿನ ಭಾಗದಲ್ಲಿ ಭತ್ತದ ಕೃಷಿ ಮಾಡ್ತಾಯಿದ್ರು. ಕೃಷಿ ಕಾರ್ಮಿಕರೆಲ್ಲ ಅದರಲ್ಲಿಯೇ ಕೆಲಸ ಮಾಡ್ತಾಯಿದ್ರು. ನಾವು ಎಲ್ಲರೂ ಕೃಷಿ ಕೆಲಸ ಮಾಡಿಕೊಂಡು ಮಣ್ಣಿನಲ್ಲಿ ಹೋರಾಟ ಮಾಡಿ ಮಣ್ಣಿನಿಂದ ಜೀವನ ಮಾಡ್ತಾರೆ, ಮಣ್ಣಿನ ಅನುಗ್ರಹದಲ್ಲಿ ಬದುಕ್ತಾ ಇರುವವರು ಇವತ್ತು ಕೆಸರಡು ಒಂಜಿ ದಿನ ಅಂತ ಹೇಳುವ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ಇವತ್ತು ಇಲ್ಲಿ ಇಟ್ಟುಕೊಂಡಿದ್ದಾರೆ. ತುಂಬ ಸಂತೋಷ. ಹಿಂದೆ 82ನೇ ಇಸ್ವಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನವರು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ಪೇಜಾವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪರಿಶಿಷ್ಟ ಪಂಗಡ ಜಾತಿಯ ಜನರನ್ನು ದೇವಸ್ಥಾನಕ್ಕೆ ಪ್ರವೇಶ, ಅಷ್ಟವರೆಗೆ ಅವರು ದೇವಸ್ಥಾನಕ್ಕೆ ಪ್ರವೇಶ ಆಗ್ತಿರಲಿಲ್ಲ, ಅವರ ನೇತೃತ್ವದಲ್ಲಿ ಅವತ್ತು ಇಲ್ಲಿ ಪ್ರವೇಶ ಮಾಡಿದ್ರು. ಅದು ಆಮೇಲೆಯೂ ಇಲ್ಲಿ ಬೇರೆ ಬೇರೆ ಘಟನೆಗಳು ನಡೆದಾಗ ಅದಕ್ಕೆ ಒಂದು ದೇವರ ಅನುಗ್ರಹಗಳು ಹೇಗೆ ಗೋಚರಿಸ್ತವೆ ಅಂತ ಹೇಳೋದಕ್ಕೆ ಮೊನ್ನೆ ಇಲ್ಲಿ ಒಂದು 82ನೇ ಇಸ್ವಿಯಲ್ಲಿ ಯಾವುದೊಂದು ಪ್ರಶ್ನೆ ಆಗಿತ್ತು. ಪೇಜಾವರ ಸ್ವಾಮೀಜಿಗಳು ಬರುವುದನ್ನು ಮೊದಲೇ ಹೇಳಿದ್ರು. ಇಲ್ಲಿ ಒಬ್ಬರು ಸನ್ಯಾಸಿ ಬರ್ತಾರೆ, ಅವರ ಮನಸ್ಸಿಗೆ ಯಾವುದೇ ರೀತಿಯ ಬೇಜಾರಾಗದಾಗೆ ನೀವು ಊರಿನವರು ಅದನ್ನು ನಡ್ಕೊಳ್ಬೇಕು. ಹಾಗೆ ಆಗಲೇ ಇಲ್ಲಿ ಒಂದು ಸನ್ಯಾಸಿ ಕಟ್ಟೆಯನ್ನು ಸ್ಥಾಪನೆ ಮಾಡಬೇಕು ಅದನ್ನು ಅಂತೇಳಿ ಈ ವರ್ಷ ಇಲ್ಲಿ ದೇವಸ್ಥಾನ ಸಮಿತಿಯವರು ಅದನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ಘಟನೆಗಳು ಹೇಗೆ ನಡೀತದೆ ಅಂತ ಹೇಳಿದರೆ, 1 ನಿಮಿಷ ಆ ಮುಹೂರ್ತಕ್ಕೆ ಬಾಕಿ ತಂತ್ರಿಗಳು ಸಮಯ ಆಯ್ತಲ್ಲ ಅಂತೇಳಿ ಹೀಗೆ ಆ ಕಲ್ಲನ್ನು ಅದರಲ್ಲಿ ಇಡಬೇಕಾದ್ರೆ ನಮಗೆ ಯಾರಿಗೂ ಗೊತ್ತಿಲ್ಲ, ಎಲ್ಲಿಯವರು ಅಂತ ಗೊತ್ತಿಲ್ಲ. ಒಬ್ಬರು ಸನ್ಯಾಸಿ ನೇರ ಅಲ್ಲಿಗೆ ಬಂದರು, ಅವರು ಮತ್ತೆ ಹೋದರು. ಹೀಗೆ ಕೆಲವು ಘಟನೆಗಳು. ಇಲ್ಲಿ ಒಂದು ನಾಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾಗನಿಗೆ ಹತ್ತಿ ಗಿಡ ತುಂಬ ಒಳ್ಳೆಯದು, ಅದು ತನ್ನಷ್ಟಕ್ಕೆ ಹುಟ್ಟಿದೆ, ಅದಕ್ಕೆ ಬಿಸಿಲಿದೆ, ಅದಕ್ಕೆ ಒಂದು ನೆರಳು ಆಗಿದೆ. ಇವತ್ತು ನಮಗೆ
ನಮ್ಮ ಅಗ್ರಗಣ್ಯ ನಾಯಕರು ವಿಶ್ವ ಹಿಂದೂ ಪರಿಷತ್ತಿನ ಮುತಾಲಿಕ್ರವರು ಬರ್ತಾ ಇದ್ದಾರೆ. ಇವತ್ತಿನಿಂದ ಇಲ್ಲಿ ಇನ್ನೂ ಸ್ವಲ್ಪ ಬದಲಾವಣೆಗಳು ಆಗಬೇಕು. ಹಿಂದೂಗಳ ಮನೆಗೆ ಅಧ್ಯಕ್ಷರಿದ್ದೀರಿ, ಇವತ್ತು ಕೂಡ ಪರಿಶಿಷ್ಟ ಪಂಗಡದವರು ಎಲ್ಲ ಮನೆಗೆ ಬರ್ತಾ ಇದ್ದೀವಿ. ಮೊನ್ನೆ ನಮ್ಮ ಮನೆಗೆ ಬಂದಿದ್ದೀವಿ, ನಾನು ಕರೆದೆ ಅವರನ್ನು, ಅವರು ಎಲ್ಲಿದ್ದಾರೆ ಅಂತ. ತೊಂದರೆ ಇಲ್ಲ ಅಂತೇಳಿ ಅವರು ಬರಲಿಲ್ಲ. ಇದನ್ನು ನಾವು ಮಾಡಬೇಕು, ಈ ಕೆಲಸವನ್ನು. ನಾವು ಅವರನ್ನು ಇನ್ನೂ ಕೂಡ ದೇವಸ್ಥಾನಕ್ಕೆ ಪ್ರವೇಶ ಆಗಿದೆ, ನಾವು ನಮ್ಮ ಮನೆಗಳಿಗೆ ಕೂಡ ಅವರನ್ನು ಆದರೆಯಿಂದ ಸ್ವಾಗತಿಸಬೇಕು. ಆ ಕಾರ್ಯಕ್ರಮ ಇವತ್ತು ಮುತಾಲಿಕ್ರವರು ಬರ್ತಾರೆ, ಅವರ ಒಂದು ಮಾರ್ಗದರ್ಶನದಲ್ಲಿ ಅದು ಮುಂದುವರಿಬೇಕು ಅಂತ ಹೇಳಿಕೊಂಡು ಇವತ್ತು ಈ 6 ಗ್ರಾಮದ ವಿಶ್ವ ಹಿಂದೂ ಪರಿಷತ್ತಿನ ನಾಯಕರೆಲ್ಲ ಸೇರಿಕೊಂಡು ಅವರು ತುಂಬ ಕಷ್ಟಪಟ್ಟು ಸುಮಾರು ಒಂದು 15-20 ದಿನದಿಂದ ನಾನು ನೋಡ್ತಾ ಇದ್ದೇನೆ. ನಾನು ನಿನ್ನೆನೂ ಹೇಳಿದ್ದೆ ಅವರಲ್ಲಿ, ನಾವು ನೋಡುವುದು ಮಾತ್ರ ಅಂತೇಳಿ. ಮತ್ತು ನಮ್ಮಿಂದ ಈಗ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಆರೋಗ್ಯನೂ ಚೆನ್ನಾಗಿಲ್ಲ. ಎಲ್ಲ ರಾತ್ರಿ ಎಲ್ಲ ಇಲ್ಲಿ ಇದನ್ನೆಲ್ಲ ಕಟ್ತಾಯಿದ್ರು, ಗದ್ದೆ ಉಳುಮೆ ಮಾಡ್ತಾಯಿದ್ರು. ಅದಕ್ಕೆ ಬೇಕಾದ ಇದನ್ನೆಲ್ಲ ಈಗ ಮೋಹನ್ರು ಹೇಳಿದರು, ಕಷ್ಟಪಟ್ಟವರು ಪ್ರಯತ್ನ ಮಾಡುವಾಗ ನಾವು ಬೆಂಬಲ ಕೊಡಬೇಕು ಅಂತೇಳಿ. ಅದನ್ನು ಬಹುಶಃ ವಂತಿಗೆ ಅದು ಇದು ಅಂತ ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿ ತೆಕ್ಕೊಂಡು ಎಲ್ಲ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ. ಮೋಹನ್ರು ಹೇಳಿದಾಗೆ ನಾವೆಲ್ಲ ಅದಕ್ಕೆ ಬೆಂಬಲವಾಗಿ ನಿಂತರೆ ಅವರಿಗೆ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆಗ ಅವರು ಖುಷಿಯಲ್ಲಿ ಏನು ಕಾರ್ಯಕ್ರಮವನ್ನು ಮತ್ತಷ್ಟು ಮಾಡ್ತಾ ಹೋಗ್ತಾರೆ. ಇಲ್ಲ ಇದ್ದರೆ ಅವರು ಒಂದು ಕಡೆಯಿಂದ ವಂತಿಗೆಯೂ ಮಾಡಬೇಕು, ಸಾಮಾನ್ಯ ವ್ಯವಸ್ಥೆಯೂ ಮಾಡಬೇಕು, ಇಲ್ಲಿಯ ವ್ಯವಸ್ಥೆಗಳನ್ನು ಮಾಡಬೇಕು. ಆ ತಲೆಬಿಸಿಯೊಟ್ಟಿಗೆ ಮತ್ತೊಂದು ಮಾಡಲಿಕ್ಕೆ ಅಷ್ಟು ಉಮೇದು ಬರೋದಿಲ್ಲ. ಅದಕ್ಕೆ ನಾವೆಲ್ಲರೂ ಸೇರಿ ಅವರೊಟ್ಟಿಗೆ ನಾವು ಬೆಂಬಲವಾಗಿ ಮೋಹನ್ರು ಏನು ಹೇಳಿದರೆ ಹಾಗೆ ನಾವು ನಡ್ಕೊಳ್ಬೇಕು. ಇಲ್ಲಿ ಇವತ್ತಿನವರೆಗೆ ಮಾಡಿದ ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇಲ್ಲಿ ದೇವರ ಅನುಗ್ರಹ ಇದೆ. ಇವತ್ತು ಮಾಡುವಂಥ ಕಾರ್ಯಕ್ರಮಕ್ಕೆ ಕೂಡ ದೇವರ ಅನುಗ್ರಹ ಇದೆ. ನಿನ್ನೆ ಇಲ್ಲೆಲ್ಲ ಆತಂಕ ಆಗ್ತಾ ಇತ್ತು, ಬಹುಶಃ ಮಳೆ ಬರ್ತದೆ, ಜೋರು ಮಳೆ ಬಂದರೆ ಏನು ಮಾಡೋದು, ಕಾರ್ಯಕ್ರಮ ಹೇಗೆ ಮಾಡೋದು ಅಂತೇಳಿ. ಬಹುಶಃ ಇವತ್ತು ನೋಡುವಾಗ ಒಳ್ಳೆಯ ವಾತಾವರಣ, ಇವತ್ತು ಮಳೆ ಬರುವ ಲಕ್ಷಣ ಕಾಣ್ತಾ ಇಲ್ಲ. ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ನಿಮ್ಮ ಈ ಒಳ್ಳೆಯ ಕೆಲಸಕ್ಕೆ ದೇವರ ಅನುಗ್ರಹ ಇದೆ. ಈ ದೇವರ ಅನುಗ್ರಹ ಶಾಶ್ವತವಾಗಿ ಇರಲಿ. ತಾವೆಲ್ಲ ಕೆಲಸ ಮಾಡುವವರಿಗೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಅನುಕೂಲ, ಒಳ್ಳೆಯ ಉತ್ಸಾಹವನ್ನು ದೇವರು ಅನುಗ್ರಹಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ನನ್ನನ್ನು ಏನೋ ಪ್ರಾಯ ಆಗಿದೆ ಅಂತ ಹಿರಿಯ ವ್ಯಕ್ತಿ ಅಂತೇಳಿ ತಾವು ಕರೆದಿದ್ದೀರಿ. ಅದಕ್ಕೆ ನಾನು ಸಂತೋಷಪಟ್ಟಿದ್ದೇನೆ. ತಮ್ಮೊಂದಿಗೆ ಏನಾದರೂ ಈ ಕಾರ್ಯಕ್ರಮಕ್ಕೆ ನನ್ನಿಂದ ಆಗುವಂಥ ಅಳಿಲ ಸೇವೆಯನ್ನು ಸಲ್ಲಿಸ್ತೇನೆ ಅಂತ ಹೇಳಿಕೊಂಡು ಎಲ್ಲರಿಗೆ ವೇದಿಕೆಯಲ್ಲಿ ಇರುವ ಮತ್ತು ಇಲ್ಲಿ ಮುಂದೆ ಇರುವವರಿಗೆ ಎಲ್ಲರಿಗೆ ನನ್ನ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಶ್ರೀಯುತರನ್ನ ಸಂತೋಷ್ ಗೌಡ ಗೆಂದಬೆಟ್ಟು ಇವರು ಶಾಲನ್ನು ಕೊಟ್ಟು ಈ ಗೌರವದ ಸ್ವಾಗತವನ್ನು ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಗೌರವಾನ್ವಿತ ಅತಿಥಿಯಾಗಿ ಆಗಮಿಸಿರುವ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಗ್ರಾಮದ ಪ್ರಥಮ ಪ್ರಜೆಯಾಗಿರುವ ಶ್ರೀಯುತ ಆನಂದ್ ಅಡಿಲ್ ರವರು ಒಂದೆರಡು ಮಾತುಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಶುಭ ಆರೈಕೆಯನ್ನು ಮಾಡಬೇಕು ಅಂತ ತಮ್ಮಲ್ಲಿ ಪ್ರವೀಣ್ ನೆಟ್ಟಾರು ಈ ವೇದಿಕೆಯಲ್ಲಿ ಕೆಸರಡು ಒಂದು ದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಲಕ್ಷ್ಮೀ ಗ್ರೂಪ್ನ ಮಾಲಕರಾದಂಥ ಮೋಹನಣ್ಣನಿಗೆ ವಂದನೆಯನ್ನು ಸಲ್ಲಿಸುತ್ತಾ, ಜೊತೆಗೆ ವಿಶ್ವ ಹಿಂದೂ ಪರಿಷತ್ ಬೆಳ್ತಂಗಡಿ ಪ್ರಖಂಡದ ಅಧ್ಯಕ್ಷರಾದಂಥ ದಿನೇಶ್ ಚಾರ್ಮಾಡಿ ಅವರಿಗೆ ವಂದನೆಯನ್ನು ಸಲ್ಲಿಸುತ್ತಾ, ಇಂದ ಬಿಟ್ಟು ಗುತ್ತು ಮನೆತನದ ನನ್ನ ಆತ್ಮೀಯರಾದಂಥ ಅಜಿತ್ ಕುಮಾರ್ ಜೈನ್ರವರೇ, ಕಳೆದ 23 ವರ್ಷಗಳಿಂದ ನಿರಂತರವಾಗಿ ವಿಶ್ವ ಹಿಂದೂ ಪರಿಷತ್ತನ್ನು ಹಿಂದಬೆಟ್ಟನ್ನು ನಡೆಸಿಕೊಂಡು ಬಂದು ಇದೀಗ ವಿಶ್ವ ಹಿಂದೂ ಪರಿಷತ್ತಿನ ಗೌರವಾಧ್ಯಕ್ಷರಾದಂಥ ಜೀವಂದರ್ ಜೈನ್ ಪಾದೆಯವರೇ, ಹಿಂದಬೆಟ್ಟು ಅರ್ಧನಾರೀಶ್ವರ ದೇವಸ್ಥಾನದ ಅರ್ಚಕರಾದಂಥ ಆನಂದ್ ಭಟ್ರವರೇ, ಜೊತೆಗೆ ಇಲ್ಲಿ ಸೇರಿದಂಥ ಎಲ್ಲ ಅತಿಥಿ ವರಿಯರಿಗೆ ವಂದನೆಯನ್ನು ಸಲ್ಲಿಸುತ್ತಾ, 6 ಗ್ರಾಮವನ್ನ ಒಳಗೊಂಡಂತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವತ್ತು ಏನೋ
ಸಂಘಟಿತರಾಗಬೇಕು, ಹಿಂದೂ ಸಂಘಟನೆ ಒಂದಾಗಬೇಕು, ಹಿಂದೂ ಸಂಘಟನೆಯಿಂದ ಬಲಾಢ್ಯರಾಗಬೇಕು ಎನ್ನುವಂತ ದೃಷ್ಟಿಯಿಂದ ಈ ಒಂದು ಕೆಸರಡು ಒಂದು ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದೆಷ್ಟೋ ದಿನಗಳ ಶ್ರಮದಿಂದ ರಾತ್ರಿ ಹಗಲು ಕಾರ್ಯಕರ್ತರನ್ನ ಇಟ್ಟುಕೊಂಡು ದುಡಿದು ಇವತ್ತು ವೇದಿಕೆ ಸಿದ್ಧವಾಗಿದೆ. ಜೊತೆಗೆ ಮುಂದೆ ಸಾಯಂಕಾಲದ ತನಕ ಈ ಒಂದು ಕೆಸರಡು ಒಂದು ದಿನ ಕಾರ್ಯಕ್ರಮದ ಆಟೋಟ ಸ್ಪರ್ಧೆ ನಡೆಯಲಿದೆ. ಸಾಯಂಕಾಲ ಸಮಾರಂಭ ನಡೀತಿದೆ. ಈ ಸಮಾರೋಪ ಸಮಾರಂಭಕ್ಕೆ ಪ್ರಮೋದ್ ಮುತಾಲಿಕ್ ಅವರು ಬರಲಿಕ್ಕಿದ್ದಾರೆ. ಜೊತೆಗೆ ಬೆಳ್ತಂಗಡಿ ತಾಲೂಕಿನ ಅಭಿವೃದ್ಧಿ ಅಧಿಕಾರ ಶಾಸಕ ಹರೀಶ್ ಪೂಂಜಾರ್ ಅವರು ಬರ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ. ಈ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಿದಂತ ಎಲ್ಲ ಆಯೋಜಕರಿಗೆ ವಂದನೆಯನ್ನ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಶ್ರೀ ಅರ್ಧನಾರೀಶ್ವರ ದೇವರು ಅನುಗ್ರಹಿಸಲಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಾ ಅವಕಾಶಕ್ಕಾಗಿ ವಂದನೆಯನ್ನ ಸಲ್ಲಿಸುವ ಒಂದೆರಡು ಮಾತನ್ನ ಕೊನೆಗೊಳಿಸ್ತೀರಿ. ಜೈ ಶ್ರೀರಾಮ್. ವಿನಂತಿಯನ್ನು ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಸರಡೊಂದು ದಿನದ ಈ ಕಾರ್ಯಕ್ರಮದ ಕೆಸರುಗದ್ದಿಗೆಯಲ್ಲಿ ಆಟೋಟ ಸ್ಪರ್ಧೆ ನಡೆಯಲಿಕ್ಕಿದೆ. ಕಾರ್ಯಕ್ರಮದ ಘನ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವ ವಿಶ್ವ ಹಿಂದೂ ಪರಿಷತ್ ಭಜನಾ ದಳ ನಡ ಕನ್ಯಾಡಿ ನಾವೂರ ಇಂದವೆಟ್ಟು ಮಿತ್ತಬಾಗಿಲು ಮಲವಂತಿಗೆ ಘಟಕದ ವತಿಯಿಂದ ಕೆಸರು ಒಂದು ದಿನ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರಿಗೆ ಶ್ರೀ ಅರ್ಧನಾಥೇಶ್ವರ ದೇವಸ್ಥಾನದ ದೇವರು ಪೂರ್ಣ ಅನುಗ್ರಹವನ್ನು ನೀಡಲಿ ಮತ್ತು ವೇದಿಕೆಯಲ್ಲಿರುವ ಉದ್ಘಾಟನೆಯನ್ನು ನಡೆಸಿಕೊಟ್ಟ ಮೋಹನ್ ಉಜಿರೆ ಇವರು ಅವರಿಗೆ ವಂದಿಸುತ್ತಾ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಹಾಗೂ ಪದಾಧಿಕಾರಿಗಳನ್ನು ವಂದಿಸುತ್ತಾ ಯಾಕೆಂದರೆ ಇಲ್ಲಿ ವಿಶ್ವ ಹಿಂದೂ ಪರಿಷತ್ ಅನೇಕ ವರ್ಷಗಳಿಂದ ಉತ್ತಮ ಕಾರ್ಯವನ್ನು ನಡೆಸ್ತಾ ಬಂದಿದ್ದು ಈಗಾಗಲೇ ಸಾಧಾರಣ 25 ವರ್ಷಗಳಿಂದ ಚೌತಿಯ ಆಚರಣೆಯನ್ನು ನಡೆಸ್ತಾ ಬಂದಿದೆ. ಅದೇ ಇಲ್ಲಿ ಕೆಸರು ಒಂದು ದಿನ ಕಾರ್ಯಕ್ರಮಕ್ಕೆ ಕಾರಣವಾಗಿದೆ ಎಂದು ಭಾವಿಸ್ತೇನೆ. ಮತ್ತು ನಮ್ಮ ವಿಶ್ವ ಹಿಂದೂ ಪರಿಷತ್ ಈಗಿನ ಉಪಾಧ್ಯಕ್ಷರಾದ ಶ್ರೀಧರ್ ಗುಡಿಗಾರ್ ಇದಕ್ಕೆ ಇಷ್ಟು 6 ಗ್ರಾಮಗಳನ್ನು ಒಂದುಗೂಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿ ಕೊಳ್ಳಲಿದ್ದಾರೆ. ಮತ್ತೆ ನಾವು ಈ ದಿನ ಕೆಸರು ಒಂದು ದಿನ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಅದು ಖಾಲಿ ಒಂದು ನಮ್ಮ ಕ್ರೀಡೆಗೆ ಮನೋರಂಜನೆ ಆಗದೆ ಈ ಕಾರ್ಯಕ್ರಮವು ಕೇವಲ ಮನೋರಂಜನೆಗೆ ಸೀಮಿತವಾಗದೆ ಎಲ್ಲ ಹಿಂದೂ ಬಾಂಧವರ ಒಗ್ಗಟ್ಟಿಗಾಗಿ ಮೂಡಿಸುವ ಸಹೋದರತ್ವವನ್ನು ಮೂಡಿಸುವ ಮೂಲ ದೃಢ ಭಾರತವನ್ನು ನಿರ್ಮಾಣ ಮಾಡಬೇಕಾಗಿದೆ ಮತ್ತು ನಮ್ಮ ಒಗ್ಗಟ್ಟು ಮೂಲ ಹಿಂದೂ ಸಮಾಜದ ವಿರುದ್ಧ ಪಿತೂರಿ ನಡೆಸುವ ಯಾವುದೇ ಅನ್ಯ ಶಕ್ತಿಯನ್ನು ಹೊಡೆದು ಹಾಕಬೇಕಾಗಿದೆ. ಈಗಾಗಲೇ ನಮ್ಮ ವಿಶ್ವ ಹಿಂದೂ ಪರಿಷತ್ ಭಜನಾ ದಳದ ಅನೇಕ ಕಾರ್ಯಕರ್ತರು ನಮ್ಮ ಹಿಂದುತ್ವಕ್ಕೋಸ್ಕರ ಪ್ರಾಣವನ್ನೇ ಮುಡಿಪಾಗಿಟ್ಟಿದ್ದಾರೆ. ಅವರನ್ನು ಈ ಸಮಯದಲ್ಲಿ ಮರೆಯುವಂತಿಲ್ಲ. ನಮ್ಮ ನಡುವೆ ಮೂಡಿಸುವ ಜಾತಿ ಎಂಬ ಅಂಧಕಾರವನ್ನು ತೊಡೆದು ಹಾಕಿ ದೀಪ ಹಚ್ಚುವ ಮೂಲಕ ಬೆಳಗಿಸುವ ಎಂದು ಈ ಮಾತಲ್ಲಿ ನಡೆಯುತ್ತದೆ. ಮತ್ತೆ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ ಮತ್ತೆ ವರುಣನ ಯಾವುದೇ ತೊಂದರೆ ಇಲ್ಲದಾಗಲಿ ಎಂದು
ಭಾವಿಸ್ತೇನೆ. ಮತ್ತು ಈ ಕಾರ್ಯಕ್ರಮವು ಎಲ್ಲರೂ ಹಿಂದೂ ಸಮಾಜದ ಶಕ್ತಿಯಾಗಿ ಮುಂದೆ ಪ್ರಮೋದ್ ಮುತಾಲಿಕು ಈ ಕಾರ್ಯಕ್ರಮಕ್ಕೆ ಬಂದು ಸ್ವಾಗತವನ್ನು ನೀಡಲಿದ್ದಾರೆ. ಅವರಿಗೂ ಕೂಡ ಅವರು ಬಂದ ಮೇಲೆ ಇಲ್ಲಿ ಜಾತಿ ಇದೆ ತಾನೇ ಉಚ್ಚಿಸಿದಾಗೆ ಜಾತಿಯ ಒಂದು ಭೇದ ಭಾವ ಕೀಲು ನೀರು ಎಲ್ಲವನ್ನು ತೊಡೆಯಾಕಲು ವಿಶ್ವ ಹಿಂದೂ ಪರಿಷತ್ ಸಂಘ ಪರಿವಾರದ ಎಲ್ಲ ಕಾರ್ಯಕರ್ತೆಯಿಂದ ಮಾತ್ರವೂ ಸಾಧ್ಯ ಎಂದು ಭಾವಿಸ್ತೇನೆ. ಮತ್ತು ಈ ಗ್ರಾಮದ 6 ಗ್ರಾಮದಲ್ಲಿ ಸಂಘಟನೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಎಲ್ಲ ಸಂಘಟನೆಯರು ಉತ್ತಮವಾಗಿ ಸಂಘಟನೆಯನ್ನು ನಡೆಸಲಿ ಮತ್ತು ಸಂಘಟನೆ ಶಕ್ತಿಯಾಗಲಿ ಎಂದು ಭಾವಿಸ್ತಾ ನನ್ನ ಅವಶ್ಯಕವಾಗಿ ಹೊಂದಿಸ್ತಾ ಒಂದೆರಡು ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ. ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮವನ್ನು ಮುಂದುವರಿಸಿ ಕೊನೆಯ ಹಂತದಲ್ಲಿ ದಿವಂಗತ ಪ್ರವೀಣ್ ನೆಟ್ಟಾರು ವೇದಿಕೆಯಲ್ಲಿ ಉದ್ಘಾಟನಾ ಸಮಾರಂಭದ ಸಭಾ ವೇದಿಕೆಯಲ್ಲಿರುವ ಅತಿಥಿ ಅಭ್ಯಾಗತರಿಗೆ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲರಿಗೂ ಧನ್ಯವಾದ ಮಾತುಗಳನ್ನು ನೀಡಲಿಕ್ಕಾಗಿ ಆಗಮಿಸ್ತಾ ಇದ್ದಾರೆ ಶ್ರೀಯುತ ಚಂದ್ರಶೇಖರ್ ಇಂದಬೆಟ್ಟಿಯವರು. ಸಂಪನ್ನಗೊಂಡಿದೆ. ಈ ಕ್ರೀಡಾಕೂಟದ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವ ಉದ್ಘಾಟನೆ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಶ್ರೀಯುತ ದಿನೇಶ್ ಚಾರ್ಮಾಡಿ ಅಧ್ಯಕ್ಷರು, ವಿಶ್ವ ಹಿಂದೂ ಪರಿಷತ್ ಬೆಳ್ತಂಗಡಿ ಪ್ರಖಂಡ ಇದರ ಅಧ್ಯಕ್ಷರು, ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ನೆಲೆಯಲ್ಲಿ ಇಲ್ಲಿ ನಮಗೆ ಬಂದು ಸಹಕಾರ ಕೊಟ್ಟಿದ್ದಾರೆ. ಅವರನ್ನು ಕೂಡ ನಾವು ಅತ್ಯಂತ ಪ್ರೀತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಶ್ರೀಯುತ ಆನಂದ ಡೀಲು ಗ್ರಾಮ ಪಂಚಾಯತ್ ಇಂದಬೆಟ್ಟು ಇವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂದಬೆಟ್ಟು ಗುತ್ತಿನ ಶ್ರೀ ಅಜಿತ್ ಕುಮಾರ್ ಜೈನ್ ಇವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ದೇವಸ್ಥಾನದ ಅರ್ಚಕರು ಆಗಿರುವಂತಹ ಶ್ರೀಯುತ ಆನಂದ ಭಟ್ ಇವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಶ್ರೀ ಲಕ್ಷ್ಮಣಗೌಡ ನಿರ್ದೇಶಕರು CA ಬ್ಯಾಂಕ್ ಬಂಗಾಡಿ ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹಿತನುಡಿಗಳನ್ನು ನೀಡಿ ಆಶೀರ್ವದಿಸಿದ್ದಾರೆ. ಇವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ವಿಶ್ವನಾಥ ಗೌಡ ಉದ್ದಾರ ಮಹಾರಾಜ್ ಕನ್ಸ್ಟ್ರಕ್ಷನ್ಸ್ ಬಂಗಾಡಿ ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಶ್ರೀಯುತ ವಿಶ್ವನಾಥ್ ಕಾರಿಂಜ ನಾವೂರು ಇವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಅವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಶ್ರೀಯುತ ಗಂಗಯ್ಯ ಮುಗ್ಗೇರ ನಾಟಿ ವೈದ್ಯರು ದೇವನಾರಿ ಇವರ ಮಾಲಕತ್ವದ ಗದ್ದೆಯಲ್ಲಿ ನಾವು ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಾವು ಕೇಳಿಕೊಂಡಾಗ ಅತ್ಯಂತ ಪ್ರೀತಿಯಿಂದ ಅವರು ಒಪ್ಪಿಕೊಂಡಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ 6 ಗ್ರಾಮಗಳ ಪರವಾಗಿ ಹಾಗೂ ನಮ್ಮೆಲ್ಲ ಹಿಂದೂ ಕಾರ್ಯಕರ್ತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಹಾಗೆ ನಮ್ಮ ಗ್ರಾಮ ಸಮಿತಿಯ ಗೌರವಾಧ್ಯಕ್ಷರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಶ್ರೀ ಅರ್ಧನಾರೀಶ್ವರ ವ್ಯವಸ್ಥಾಪನಾ ಸಮಿತಿಯ ಪದಾಧಿಕಾರಿಗಳು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಟ್ಟದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು.
ಹರಿ ಓಂ. ಕೆಸರಡು ದಿನ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಟ್ಟಿರುವ ಗೌರವಾನ್ವಿತ ಅತಿಥಿ ಅಭ್ಯಾಗತರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ, ವಿಶೇಷವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಪರ್ಧೆಗಳು ನಡೆಯಲಿಕ್ಕಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಮಕ್ಕಳು ಆದಷ್ಟು ಬೇಗ ತಮ್ಮ ಹೆಸರನ್ನು ನೋಂದಾವಣೆಯನ್ನು ಮಾಡಬೇಕು. ಆರರಿಂದ 10ನೇ ತರಗತಿ ಹುಡುಗಿರು ತಕ್ಷಣ 100 ಮೀಟರ್ ಓಟಕ್ಕೆ ಹೆಸರುಗಳಿಗೆ ಇಲ್ಲಿ ನಿಮ್ಮ ಟೀಚರ್ ಕಾಯ್ತಾ ಇದ್ದಾರೆ. ತಕ್ಷಣ ಇಲ್ಲಿ ಬನ್ನಿ. ಸ್ವಯಂ ಸೇವಕರಲ್ಲಿ ಅನುಷ, ಸಮೃದ್ಧಿ, ಅನುಷ, ಮೋಕ್ಷ, ನಿಶಿತಾ, ಅನನ್ಯ, ಋಷಿಕಾ, ಸಿಂಚನ, ಭೂಮಿಕಾ, ಪೂರ್ವಿಕಾ, ಸಿಂಚನ, ಅಶ್ವಿನ್, ತೇಜಸ್ವಿನಿ. ಬರೀ 3 ಗಂಟೆ ಬರೀ 1 2 5 ಹೋಗ್ಲಿ. ಈ ಕ್ರೀಡಾಕೂಟದ ಪ್ರಥಮ ಪಂದ್ಯಾಕೂಟ ಇತ್ತ 1ನೇ ಕ್ಲಾಸ್ 5ನೇ ಕ್ಲಾಸ್ ಮಕ್ಕಳಿಗೆ 100 ಮೀಟರ್ ಓಟ. ಇತ್ತ ತಾನೇ ನಮ್ಮ ಕೆಸರದ ಕಂಡೋಡು ಜ್ಯೋತಿಪತಿ ಹೊಂದಿದ ಇತ್ತ ಕೆಲವಕ್ಷ ನಟು ಶ್ರೀಯುತ ರಾಜು GN ಅರಣ್ಯ ರಕ್ಷಕರು ಎಂದರೆ ತೀರ್ಪುಗಾರರನ್ನ ಒಂದು ವ್ಯವಸ್ಥೆ ನಮ್ಮಂತ ಸಹಕಾರ ಕೊಡಲಿದ್ದಾರೆ. ಒಂದಿನ ಕ್ಲಾಸ್ ಒಂದನೇ ಕ್ಲಾಸ್ 5ನೇ ಕ್ಲಾಸ್ ಹೋಗಲ್ಲ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಬರಲಿದ್ದಾರೆ. ಮೋದಿ ಕ್ರೀಡಾಪಟುಗಳು ಸ್ಪರ್ಧೆ ನಡೆದುಕೊಂಡು ಅಲಗುಡಿಯರು ಬಾಲಕರ ವಿಭಾಗದ 5ನೇ ಕ್ಲಾಸ್ ಹೋಗಲ್ಲ 100 ಮೀಟರ್ ಓಟದ ಸ್ಪರ್ಧೆ ನಡೆದುಕೊಂಡು ಅಲೆ ದೂರ ನಿಲ್ಲದೆ ಕೆಲವು ಲಬ್ಬನ್ನು ನೆರಪಲಿ ಹನುಮನ ಒಟ್ಟಿಗೆ ಧನ ಸಹಾಯ ಬಾಲಕರ ವಿಭಾಗದ 1 ಸ್ಪರ್ಧೆಯನ್ನು ಸತ್ಯಾನುಸಾರ ಕರೆಕ್ಟ್ ಎತ್ತಲಿಲ್ಲರೆ ಬಣ್ಣದ ಮಾತಾಡ ವಿನಮ್ರ ವಿನಂತಿ ಬಂತಂದಲ್ಲ. ಹನಾಹನಿ ತೀರ್ಪುಗಾರರಾದ ನಮ್ಮ ರಾಜು GN ಅಂಜನೆ ನಮೋಟುಗಳರು ದೈಹಿಕ ಶಿಕ್ಷಕಿ ಏನಂತ ರೇವತಿ ಇವೆಲ್ಲ ನಮೋಟುಗಳರು ಅಂಜನೆ ಅಲ್ಲ ಹುಡುಗಿಯರು 1ನೇ ಕ್ಲಾಸ್ 5ನೇ ಕ್ಲಾಸ್ ಬಾಲಕರ ವಿಭಾಗದ 100 ಮೀಟರ್ ಓಟದ 1 2 3 ಸೆಕೆಂಡ್ ಒಂದು ಸುಧಾರ ಕೊಡ್ಲಂಗ ಸರಿಯಾಗಿ ನಿಂಗೆ ಅಡ್ರೆಸ್ ಕೊಡ್ಲಿ ಇದನ್ನ ಗ್ರಾಮದ ಸುಧಾರ ಕೊಡ್ಲಿ. ಒಂದರಿಂದ 5ನೇ ಕ್ಲಾಸ್ ಹೋಗಲ್ಲ ಆಂಜೋಕಲ್ಲ 1ರಿಂದ 5ನೇ ತರಗತಿಯ ಹುಡುಗರ ವಿಭಾಗದ ಆಲಬನ್ನಿ ಓಟಕ್ಕೆ ಹೆಸರನ್ನು ನೋಂದಣಿ ಮಾಡಬೇಕು. ಒಂದರಿಂದ 5ನೇ ತರಗತಿಯ ಬಾಲಕಿಯರ ಫೈನಲ್ ಹಣಾಹಣಿ 1ನೇ 5ನೇ ಕ್ಲಾಸ್ ಬಾಲಕಿಯರ ವಿಭಾಗದ 1ನೇ 5ನೇ ಕ್ಲಾಸ್ ಬಾಲಕಿಯರ ವಿಭಾಗದ 100 ಮೀಟರ್ ಓಟ
ಫಸ್ಟ್ ಸೈಡ್ ಬೋಡು ಸೈಡ್ ಬೋಡು ಇದನ್ನು ಮತ್ತೆ ಉತ್ಕೊಂಡು ಲೈನ್ ಬಿಡು ಸೈಡ್ ಬೋಡು ಸೈಡ್ ಬೋಡು ಅಲ್ಲ ಮುಗಿಯೋರು ಅಲ್ಲ ಸೈಡ್ ಬೋಡು ಸೈಡ್ ಬೋಡು ಆಯಾತದಾಗ ತಂಡ ರಚನೆ ಮಾಡಿ ಬಿಡಪ್ಪ ಅಲ್ಲ ಮುಗಿಯೋರು 6ನೇ ಕ್ಲಾಸ್ ಇರ್ಬೇಕು 10ನೇ ಕ್ಲಾಸ್ ಆಗಿಲ್ಲ 2ನೇ ವಿಭಾಗದ 100 ಮೀಟರ್ ಓಟದ ಸ್ಪರ್ಧೆ ದಯವಿಟ್ಟು ಇಲ್ಲೇ ಸ್ವಲ್ಪ ಸೈಡ್ ಉಂಟು ಅಣ್ಣ ಸೈಡ್ 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 ಉಂಟು ಸೈಡ್ ಉಂಟು ಸೈಡ್ ಉಂಟು ಅಲ್ಲಿ ಬರೋದು ನವೀನಣ್ಣ ನವೀನಣ್ಣ ಒಂದನೇ 6ನೇ ಕ್ಲಾಸ್ 10ನೇ ಕ್ಲಾಸ್ ಜೋಕುಲ್ಲ 3ನೇ ಹಂತದ 100 ಮೀಟರ್ ಓಟ ಇದು ತಾನೇ ರಾಜುಜಿಯ ನಿರ್ಣ ತೀರ್ಪುಗಾರಿಕೆ ನಡೆದೊಂದು ಒಂದು ఆయన ಕೂಡಲೇ ಮಹಿಳೆಯರ ವಿಭಾಗದ ಬಾಲಕಿಯರ ವಿಭಾಗದ 6ನೇ ಕ್ಲಾಸ್ 10ನೇ ಕ್ಲಾಸ್ ಜೋಕುನ್ನ 100 ಮೀಟರ್ ಓಟ ನಡಪರಂಡು ಅಂಚನೆ 1ನೇ ಕ್ಲಾಸ್ 5ನೇ ಕ್ಲಾಸ್ ಜೋಕುನ್ನ ಆಲದ ನಲವಡಿಯರು 6ನೇ ಕ್ಲಾಸ್ 10ನೇ ಕ್ಲಾಸ್ ಜೋಕುನ್ನ 100 ಮೀಟರ್ ಓಟದ ಫಲಿತಾಂಶ ಆಯ್ತು ಕೆಲವೇ ಕ್ಷಣ ಬರಲು ಅಲೆ ಆ ಮೂಜಿ ಬರ್ತೇನೆ ಬನ್ನಿ ಬನ್ನಿ ಆಳದಂಡಿಗೆ ಹೆಸರು ಕೊಡುವರು ದಯವಿಟ್ಟು ಇಲ್ಲಿ ಕೌಂಟರ್ ಹತ್ರ ಬನ್ನಿ ಮಕ್ಕಳು ಮಕ್ಕಳು ಆದಷ್ಟು ಬೇಗ ಹೆಸರು ನಿರ್ಣಯಿಸಬೇಕಿಲ್ಲಿ ಕೌಂಟರ್ ಅಲ್ಲಿ ಬಂದು 4ನೇ ಹಂತದ 100 ಮೀಟರ್ ಓಟ 6ನೇ ಹಂತ 10ನೇ ಕ್ಲಾಸ್ ಜೋಕುನ್ನ 6ನೇ ಹಂತದ 100 ಮೀಟರ್ ಓಟದ ಫಲಿತಾಂಶ ಮೂಜಿ ಅಲ್ಪ ಮೂಜಿ ಓಟ 4 ಜನವೇ ಅಲ್ಪ ಮೂಜಿ ಮಲ್ಪೊಂಜಿ ಹಾಂ ಹಾಂ 6ನೇ ಕ್ಲಾಸ್ 100 ಮೀಟರ್ ಓಟದ ಹೋಗಬಾರ್ದು ಮಕ್ಕಳು ದಯವಿಟ್ಟು ಗಮನಿಸಿ ದೇವಸ್ಥಾನದ ಪಕ್ಕದಲ್ಲಿರುವ ಗುಂಡಿಗೆ ಯಾರು ಸ್ನಾನಕ್ಕೆ ಹೋಗಬಾರ್ದು ಮಕ್ಕಳು ತುಂಬಾ ಆಳ ಇರುವುದರಿಂದ ದಯವಿಟ್ಟು ಗಮನಿಸಬೇಕು ಸಣ್ಣ ಮಕ್ಕಳು ಜಾಗ್ರತೆ ವಹಿಸಿ ಇಲ್ಲಿ ಪಕ್ಕದಲ್ಲಿ ರೋಡಿನ ವ್ಯವಸ್ಥೆ ಇದೆ ಅಲ್ಲಿ ಸ್ನಾನ ಮಕ್ಕಳು 6ನೇ ಕ್ಲಾಸ್ 100 ಮೀಟರ್ ಓಟದ 100 ಮೀಟರ್ ಓಟ ಮೂಜಿ 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 ಅಲ್ಲ ಲಾಸ್ಟ್ ಲಾಸ್ಟ್ ಒಂದು 2 ತೋರಿಸಲು ಹೊಂದಿಯರ ನಮ್ಮ ಈ ಕಾರ್ಯಕ್ರಮಕ್ಕೆ ದೈಹಿಕ ಶಿಕ್ಷಕರಾಗಿ ಶ್ರೀಮತಿ ವಸಂತಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಎಲ್ಲ ಕಾರ್ಯಕ್ರಮದ ವತಿಯಿಂದ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡಿಕೊಳ್ತಾ ಇದ್ದೇವೆ. ಫಸ್ಟ್ ಸೆಟ್ ಕುಡಿಯರಾ ಕುಡಿಯರ 6ನೇ ಕ್ಲಾಸ್ 10ನೇ ಕ್ಲಾಸ್ ಜೋಗುಲ್ನ 2ನೇ ಸೆಮಿಫೈನಲ್ ಪಂದ್ಯಕೂಟ ವೆರಿ ಗುಡ್ ಉತ್ತಮವಾದ ಓಟ 6ರಿಂದ 10ನೇ ತರಗತಿಯ ಹುಡುಗರ 2ನೇ ಸೆಮಿಫೈನಲ್ ಮ್ಯಾಚ್ ಅಲ್ಲ 6ನೇ ಕ್ಲಾಸ್ 10ನೇ ಕ್ಲಾಸ್ 100 ಮೀಟರ್ ಓಟದ ಫೈನಲ್ ಮ್ಯಾಚ್ ಆಗುವುದು ಬಾಲಕರ ಫೈನಲ್ ಮ್ಯಾಚ್ಗೆ ರೆಡಿ ಆಗಿದ್ದಾರೆ. ಫೈನಲ್ ನೆಟ್ಟ ರಿಸಲ್ಟ್ ಫಸ್ಟ್ ಸರಿ ಮಾಡ್ತಿದ್ದು ಸರಿ
ಪ್ರಥಮ ದ್ವಿತೀಯ ತೃತೀಯ ಬಹುಮಾನದ ಹಣಹಾನಿಯಾದ ಉಂಟಿನ ಕ್ರೀಡಾಪಟುలకు ಜೋರಾಯಿನ ಚಪ್ಪಾಳ ಮುಖಾಂತರ ಹತ್ತನೇ ಕ್ಲಾಸ್ ಜೋಕುಲಗೆ ಆರು ನಡೆದ 10ನೇ ಕ್ಲಾಸ್ ಜೋಕುಲ್ನ ಅಲ್ಲ ಮಾತಾಡಲ್ಲ ಅಣ್ಣ ಆಯ್ತಾ ಅಲ್ಲ 1ನೇ ಕ್ಲಾಸ್ 5ನೇ ಕ್ಲಾಸ್ ಹೋಗಲ್ಲ 1ನೇ ಕ್ಲಾಸಿಗೆ ಹೋಗೋದು 5ನೇ ಕ್ಲಾಸ್ ಹೋಗಲ್ಲ ಒಂದನೇ ಕ್ಲಾಸ್ 5ನೇ ಕ್ಲಾಸ್ ಹೋಗಲ್ಲ ಆಳ ಬಂಡಿ ಓಟ ಜೋಗಲ್ಲ ಅಲ್ಲ ಅಲ್ಪ ಪುಟರ್ ಚೀಟ್ ಬರ್ತಾರೆ ಚೀಟ್ ಒಂದನೇ 5ನೇ ಕ್ಲಾಸ್ ವಿಭಾಗದ ಬಾಲಕಿಯರ ಆಳಬಂಡಿ ಅಲ್ಲ 1ನೇ 5ನೇ ಕ್ಲಾಸ್ ಬೇಕನ್ನ ಮಹಿಳೆಯರ ಬಾಲಕಿಯರ ವಿಭಾಗದ ಆಳಬಂಡಿ ಓಟ ನಡೆತಂದ್ರೆ ಅಂಚನೆ ಆಜಿ ನಡೆದ್ರೆ 10ನೇ ಕ್ಲಾಸ್ ಜೋಕಲ್ಲ ರಾಜಣ್ಣ ಆಜಿ ನಡೆದ್ರೆ 10ನೇ ಕ್ಲಾಸ್ ಜೋಕಲ್ಲ 3 ಪಾಲಿನ ಓಟ 3 ಜನ ತಂಡ ಸಿದ್ಧತೆ ಮಾಡ್ಕೊಡು ಅಣ್ಣ ತಂಡ ಸಿದ್ಧತೆ ಅಕಲೆ ಮಾಡಲು ಬರಡು 3 ಜನ ತಂಡ ಸಿದ್ಧತೆ ಅದೇ ಮಾಡಲು ಬರಡು ಬಲ್ಲೆ 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 ಹಾ ಬಚ್ಚುಟ ನೀರು ಬರ್ಬಾರ್ದು ಬರ ಹೌದು ಮುಂಚಿನ ಕರೆಂಟ್ ಉಂಟು ತೂಕುಂಡ ತಾದಂಡು ಸಿಕ್ ಎತ್ತ ಜಪ್ಪಲೆ ಜವಲೆ ಇತ್ತೊಂದು ಡಿಜೆ ಮಾಡಿದ್ರು ಅವ ಮಾತ್ರ ರಗಟ್ಟು ದಾಯ್ತ ಬರೀಟು ಉಂಟೊಂದು ತೂಕುಲ ಎತ್ತು ಸೋಕುಲು ಎತ್ತು ಸೋಕು ಗೊಬ್ಬು ಅಂತ ಆ ಮೂಲಕ ನಾವೂರಿನ ಆರೋಗ್ಯ ಕ್ಲಿನಿಕ್ಕಿನ ಡಾಕ್ಟರ್ ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಶ್ರೀಯುತ ಡಾಕ್ಟರ್ ಪ್ರದೀಪ್ ರವರು ಕೆಸರಡೊಂದಿ ದಿನದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ವಿಶ್ವ ಹಿಂದೂ ಪರಿಷತ್ತಿನಿಂದ ಬಿಟ್ಟು ಬಜರಂಗದಳ ಘಟಕ ಹಲೋ ರಾಜಣ್ಣ ಅಲ್ಲ ಬಗೆಯರಿ ಬಾಲಕರ ವಿಭಾಗ ಕ್ರೀಡಾಪಟುಗಳು ಎಳೆಯುವ ಸ್ಪರ್ಧೆ ಅಲ್ಲ ರಾಜಣ್ಣ ವಿಶ್ವಪಡಿಸಿಲ್ಲ ಗಮನಿಸೋದು ಮತ್ತು ಸಹಕರಿಸೋದು ಕುಣುನಾಗಲು ಅದೇ ಬರಮಂಡು ದಡ ಸೇರೊಂದು ದಿನಸನ್ನ 1 ಮಿನಿಟ್ ವಿಶ್ವ ಪರಿಷದ ಮಾತಾಶ್ರಮ ಸಹಿತರ ಸೂಚನೆ ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಿಕೊಡು ನೀರಿನ ವ್ಯವಸ್ಥೆ ಮಾಡಿಕೊಡು ಮುಲ್ಪ ತುಲೆ ದೇವಸ್ಥಾನ ಅಲ್ಪ ಒಂದು ಕ್ಷೇತ್ರ ಒಂದು ಆಯ್ತ ಕೀರ್ತಿ ಎಲ್ಲ ಜೋಕು ನೀಡಬಹುದು ಮಂಟು ಸ್ವಲ್ಪ ಮಲ್ಲ ಗುಂಡಿ ದಿನದ ಈ ಕಾರ್ಯಕ್ರಮಕ್ಕೆ ಕುಡಿಯುವ
ಹಿತವಾಗಿ ಬಳಸಿ. ಆಲೆಬಂಡಿ ಓಟ ಆದಿನ ಕ್ಲಾಸ್ ಶ್ರಮಣಿ ಮತ್ತು ಯಶಸ್ವಿಗೆ ಧನ ಸಹಾಯವನ್ನು ನೀಡುವ ಅತ್ಯಂತ ಅದ್ಭುತವಾದ ಕಾರ್ಯಕ್ರಮ ನಡೆಯಬೇಕಾಗಿದ್ರೆ ನಿಮ್ಮೆಲ್ಲರ ಸಹಕಾರ ಪ್ರಸಿದ್ಧಿಯನ್ನು ಪಡ್ಕೊಂಡು ವಿಶ್ವ ಹಿಂದೂ ಪರಿಷತ್ತಿನ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ
ಒಂದೊಟ್ಟು ಗಿಟ್ಟಾರಲ್ಲ ಭಾಗವಹಿಸಿದ ಮಾಸ ಕೆಟ್ಟ ಬದಲಿಗೆ ಒಂದು ಎಕರೆ ಮಾರೆ ಮೂಸಿದ ಅದೇ ಟೀಶರ್ಟ್ ಮಾಡಿದಾಗ ನಾನು ರೋಡ್ ಸೈಡ್
ಮಾತಲ್ಲ ದಯವಿಟ್ಟು ಇದು ಸಹಕರಿಸಲಿ ಕಂಡ ಒಳ ರಚನೆ ಲೈನಪ್ ಸರಿ 6ನೇ ಕ್ಲಾಸ್ 10ನೇ ಕ್ಲಾಸ್ ಜೋಕೆಲ್ಲ ಲಿಂಬೆ ಸಮಾಜ ಓಟ ಒಂದು ಎರಡನೇ ಹಂತದ ರೆಡ್ ಯಾರು ಪಾಡು ಪಾಡಿ ಪಾಡು ಫಸ್ಟ್ ಸೆಕೆಂಡ್ ಇನ್ನೊಂದು ರೆಡ್ ಬರೋಣ ಒಂದನೇ ಸುತ್ತಿದ ಸ್ಪರ್ಧಾ ಕ್ಷೇತ್ರಕ್ಕೆ ಶ್ರೀರಾಮ ಸೇನೆದ ಸಂಸ್ಥಾಪಕರು ಹಿಂದೂ ಯುವ ಸಾಮ್ರಾಟ ದಕ್ಷಿಣ ಭಾರತದ ಬೆಂಕಿ ಹೊತ್ತುಕೊಂಡು ಭೂತಾಲಿಕರಾಗಮಿಸುವ ಚಿತ್ರ ಕಾರ್ಯಕ್ರಮ ತೂಗುನಗಲಂತೆ ದೂರ ಉಂಟು ಅಕ್ಕಚಕ್ರೇಟ ಪಂಚಾಯತ್ ತೂಗುನಗಲು ಗೊಪ್ಪುದ ಕರೆಯುವಂತೆ ದೂರ ಉಂಟು ಅಕ್ಕಚಕ್ರಾಟ ಗೊಬ್ಬನ ತೂಕಲಂಚಿತಲ ಮಾತು ಅಕ್ಕನಗಲಂತೆ ಬಿರಬರಗಳು ಪಿರಬಿರ ದೂರ ಉಂಟಲೆ ಬಲ್ಲೂರಂತೆ ದೂರ ಉಂಟಲೆ ಇದಾಗಿ ಅರ್ಪಿಸಿದಾರಲ್ಲ ಪಿರ ಉಂಟಲಕ್ಕೇನೆ ನನ್ನ ಅಲ್ಪ ತಲ್ಲಿಗೆ ಸೇರಾಗ ಅವಕಾಶ ಇದ್ದಿ ನಿಗ ಅಲ್ಪ ಸೇರಿಯಾಗ ನನ್ನ ಬುಕ್ಕ ನಿಗ್ಲೆಗೆ ಅಲ್ಪ ಅವಕಾಶ ಸಿಗ್ತಾನೆ ನನ್ನ ಊರನ್ನು ಸೇರ ಬಿಡುತ್ತೆ ದಯವಿಟ್ಟು ಮುಂದಿನ ಪಂದ್ಯದ ಅರ್ಹತೆಯನ್ನು ಪಡೆದಿರುವ ಸತಿಕಲಾ ತಂಡಕ್ಕೆ ಒಂದು ಒಳ್ಳೆ ಸೌಭಾಗ್ಯ ನನಗೆ ಸಿಕ್ಕಿದೆ. ನಾನು ಸಾಯಂಕಾಲ 4 ಗಂಟೆ ಹೊತ್ತಿಗೆ ಇಂದ ಬೆಟ್ಟದಲ್ಲಿ ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೀನಿ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು, ಅದನ್ನು ವೈಭವವಾಗಿ ಅನುಭವಿಸಬೇಕು ಮತ್ತು ಹಿಂದುತ್ವದ ವಿಚಾರಧಾರೆಯಲ್ಲಿ ಒಗ್ಗಟ್ಟಾಗಿ ನಾವೊಂದು ಸಂದೇಶವನ್ನು ಈ ಸಮಾಜಕ್ಕೆ ಕೊಡಬೇಕಾಗಿದೆ. ಬಾರಿ ಜಿದ್ದಿನ ಅಲ್ಲೇ ಅಂತಾರೆ ಹಾ ಬನ್ನಿ ಹಾ ಒಂದೇ ಊಟ ಹೊರಗೋಣ ಆಡತ ನಾವು ಅವು ಊಟಿ ದೀಪವು ರಸ
ರಕ್ಷಿತ ಅದೇ केवढं बोर्ड आहे केवढं बोर्ड आहे केवढं बोर्ड आहे आले गुडिये उंट आले गुडिये ರಮೇಶ್ ಮೂಜಿಲೆ ರಮೇಶ್ ಮೂಜಿಲೆ ಎಲ್ಲಿದ್ರು ಕೂಡ ವೇದಿಕೆ ಹತ್ರ ಬರಬೇಕು. ರಮೇಶ್ ಮೂಜಿಲೆ ಸತೀಶ್ವರದ ಅಲ್ಲ ಅಗ್ಗಜಗ್ಗಾಟ ಪಂದ್ಯಾಟ ತಲುಪ ಇಪ್ಪನ ಅಂಚಿತನ ಮಾತ ಅನ್ನನಕಲು ಒಂತೆ ಬೀರವಂತದ್ದು ಸಹಕರಿಸಲಿ ಉಮೇಶನ್ನ ಅಕಲ್ ಕೂರುವಂತೆ ಬಲ್ಲೂರ್ದಂತೆ ಬೀರವಂತರು ತುಲೆ ಅನ್ನ ನೆಕ್ಸ್ಟ್ ಅಣ್ಣ ಚೂರು ಪಿರ ಬೋಡಿ కదా ಅಣ್ಣ ಚೂರು ಪಿರ ಕಡಪಲ್ಲ ನಾ ಚೂರು ಪಿರ ಬೋಡು ಅಣ್ಣ ಅಣ್ಣ ಚೂರು ಪಿರ ಬೋಡು ಚೂರು ಪಿರ ಬೋಡು ಸುಂದರಣ್ಣ ಚೂರು ಪಿರ ಬೋಡು ಬರೋಣ ಕೋಟ್ ಗೇಜ್ ಬೋಡಿ కదా ರಾಜಣ್ಣ ಮಲ್ಪಡ ರೆಡಿ ಅದ ಹಾಂ ಬರ್ತಾರ ಈಗ ಬರ್ತೀವಿ ಅಣ್ಣರ ಒಳ್ಳೆದ ಕಿಶೋರ್ ಬರ್ತಾರಾ ಚಾ ಬರ್ರ ಹೋಗ್ತಾರಾ ಹಾಂ ಅಲ್ಲೇ ಹೋಯ್ತೇನೆ ಯಾರು ಅಜ್ಜರ ಓ ಅಜ್ಜರ ಇದು ಭೂರಿಯರ ಅಂದ ಆರಿ ಜಿದ್ದ ಜಿದ್ದಿ ಆಟ ಅಂತ ಹಾಂ ಮುಖ ಬಸದೆ ಹಾಂ ಅಲ್ಲ ಮುಡಿಯರು ಹೋಯ್ತಾರೆ ಅಣ್ಣ ವಿಸಿರು ಬಾಡ್ಲ ಅಣ್ಣ ಹಾಂ ಆಯ್ತಾ ಮಾರ ಒಯ್ಕೊಂಡು ಆದ್ರೂ ಮಾರ ಈ ಬೂರ್ನ ಇದೆನಪ್ಪ ಒಂದು ಗಮ್ಮತ್ತು ಹಾಂ ನಿಖಿಲ ಟೀಮ್ ಇದೆ ತಮ್ಮಾರೆ ಓಯ್ ಹಾಂ ಮೂಜಿ everybody ಮಾರ ಜಿದ್ದ ಆಟ ಮಾರ ವಿಸಿಲ್ ಮಾಡಲ ಯಪ್ಪ ಉಣ್ಣದಾಯ್ತಾ ಮಾರ ಆತದಿ ಹಾಂ ಕೆವಡ ಬತ್ತಲೆ ಸುರೇಶ್ ಬತ್ತಲೆ ಅಲ್ಲೇ ಮುಡಿಯರೆ ಹೋದಾನ್ ಯಾರು ಸನ ಅಲ್ಲಿ ಜಿದ್ದ ಓ ಸೂಪರ್ ಇಪ್ಪತ್ತಿಗೆ ಮಾರ ಅಲ್ಲೇ ಬುಡಿಯರೆ ದೇವಸ್ಥಾನದ ಬಾಂಧವರು ತಮ್ಮಲ್ಲಿ ವಿನಂತ ಪ್ರಮೋದ್ ನಮ್ಮೊಂದಿಗಿದ್ದಾರೆ ಅವರನ್ನು ಟೈಟ್ ಮಾಡ್ಬಿಡೆ ತುಂಬುದ್ರೆ ಕ್ಯಾಪ್ಟನ್
ಸರಿ ಸರಿ ಸರಿ. ಅಣ್ಣ ಪ್ರಮೋದ್ ಮುಖ ಕಿಶೋರ್ ಫೈನಲ್ ಪಂದ್ಯ ಕೂಟಕ್ಕೆ ರೆಡಿ ಆಗಿ ಒಂದು 5 ನಿಮಿಷದ ಕಾಲಾವಕಾಶ ಉಂಟಣ್ಣ. ಪ್ರಮೋದ್ ಮುಖ ಕಿಶೋರ್ ಒಂದು 5 ನಿಮಿಷದ ಕಾಲಾವಕಾಶ ಉಂಟು. ತುಂಬ ಪುರುಷರ ವಿಭಾಗದ ಕೋಲಿಗೂಟ ಓಟ ಸ್ಪರ್ಧೆ ಉಂಟು. ಮಹಿಳೆಯರನ್ನು ಪುರುಷರನ್ನು ಕೋಲಿಗೂಟ ಟೀಮ್ ಆಟುಜಿ ಆ ಓಡತಿ ಪುಂಜನಗರ ಕೋಲಿಗೂಟ ಟೀಮ್ ಉಂಟಾ? ಪುರುಷರ ಕೋಲಿಗೂಟ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಸ್ಪರ್ಧಾಳುಗಳು ರತನ್ ತಂಡಗಳು ಈಗಾಗಲೇ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸ್ಪರ್ಧಾಳುಗಳಿಗೆ ಕ್ರೀಡಾಭಿಮಾನಿಗಳಿಗೆ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನ ಮಾಡಿದ್ದು ಈಗಾಗಲೇ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯು ನಡೀತಾ ಇದೆ. ರಾಜೇಶ್ ಕರಿಯಾಲು ಎಲ್ಲೆದ್ರು ಕೂಡ ವೇದಿಕೆ ಹತ್ರ ಬರಬೇಕು. अमृत सारी वाले से ಮಾತ್ರ ಬಲ್ತಾರದ ಐಕುಂತ ಕೂಡ ರಿಪೀಟ್ ಬಂತಿರದ ఇక్కడ వెచ్చ ఇదా ಐತಿ ಬಾಕಿದಾಗಲೇ ರೆಡಿ ಆದಿತ್ತ ಎಸ್ ಬಲ್ಲಿ ಎಲ್ಮ ಸುತ್ತು ಬಾರಡು ಲೆಕ್ಕ ಅನ್ಬಿಳೆ ಲೆಕ್ಕ ಮಲ್ತದಕ್ಕೆ ಬಿಡ ಬಿಡೋಡು ಅವಳ ಪಕ್ಕನಾಗ್ಲು ಐನ ಆದಿ ಏಳು ಎಲ್ಮ ಇಂಚ ದಾಯ್ತ ಮಾರೆ ಬಲೆ 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 ತುಲೆ ತುಲೆ ಬಲೆ 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 ಬಲಿ ಬರ ಎರಡು ಬಲಿ ಬರ ಜಿ ನಿಗಲ್ ಮಿತ್ತು ಬಲೆ ಬಗ್ಗೋಡು ತು ಲೆಕ್ಕ ಮಾಡ್ಬಿಳೆ ಆಗಲ ಆಯ್ನಾಗ್ಲು ಮಿತ್ತು ಬೋಡಲ್ವಾ ಆಯ್ನಾಗ್ಲು ಮಿತ್ತು ಬೋಡು ಅನ್ನ ಚೂರು ಸೈಡ್ ಹೋಗ್ಬಿಡು ಗಾಡಿ ಸೈಡ್ ಅಂತಲೇ ಅಲ್ಲ ಒಂದು ಏರು ಓಲು ಏರಿಂದ ಗೊತ್ತಾಗ್ಬಿಟ್ಟು ಮಾರ ಗುರ್ತೈತೆ ನಡೆದಾರ ಆಗ್ಬಿಡು ಗುಂಟ ಬರಿ ಬರಜಿ ನಿಗಿಲ್ ಫ್ಲೈರ್ ನಾಳೆ ಎನಪತಿ వాళ్ళని ఇచ్చిన ఏరేరని పోతుంది కూడా వాళ్ళప ಸ್ಪೀಡ್ ಒಂದು ಚೂಡು ಒಂದುಂಡು ಆಲೆ ಒಂಜಿ ಕಾತೆ ಓ ದೇವರೇ ಒಂದು ಬಾರಿ ಗಮ್ಮತ್ತುಂಡು ಮಾರ ಮೂರು ಲೆಕ್ಕ ಜೀವ ನೋಡು ಓರಿಯೋರು ಇಲ್ಲರಾ ನಾನು ಒಂಜೊಂಜೊಂದಾ ಹೋಗಿ
ಹಾಂ ಅಮ್ಮ ದೇವರೇ ಅಲ್ಪ ಏನನ್ನ ಲಡ್ಡು ಫಸ್ಟ್ ಅವು ಹಾಂ ಏನು ದಾದಾ ಅಂದ್ರೆ ಹಾಂ 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 ಸೈಡ್ ಉಂಟು ದಕ್ಷಿಣ ಬಲ್ಲೆ ಪಾಡ್ಲೆ ಅಣ್ಣ ಅಣ್ಣ ಬಲ್ಲ ಸೈಡ್ ಅಲ್ವೇ ಬಲ್ಲ ಸೈಡ್ ಅಲ್ವೇ ಬಲ್ಲ ಸೈಡ್ ಅಲ್ವೇ ಅಣ್ಣ ಇದೆ ಇಷ್ಟ ತಗೋತಾರ ಮಸ್ತ್ ಗ್ಯಾಪ್ ಐತಲ್ಲ ಜಾಗ ಮಸ್ತ್ ಉಂಟದ ಹತ್ತು ಸುತ್ತು ಬಾರಡು ಲೆಕ್ಕ ಮಾಡ್ಬಂದೆ ಬಿಟ್ರೆ ಸ್ವಲ್ಪ ಹಾ ಬಗ್ಗೋಡು ಹಾ ಅಂಚ ಹಾ ಅಲ್ಲ ಹಾ ದಯವಿಟ್ಟು ಎಲ್ಲ ಚಪ್ಪಾಳೆ ಕೊಟ್ಟು ಸಹಕರಿಸಬೇಕು. ಕ್ರೀಡಾಪಟುಗಳಿಗೆ ಚಪ್ಪಾಳೆ ಅಣ್ಣ ಕೆಲಸ ಮಾಡಬೇಕು ದಯವಿಟ್ಟು ಎಲ್ಲರೂ. ಅಣ್ಣ ಆಯ್ನಾಲ್ ಫಿರ ಅಂದ್ರೆ ಅಣ್ಣ ಅಣ್ಣ ಭಾರಿ ವಿನೂತನ ಒಂದು ಕಾರ್ಯಕ್ರಮ, ಸುಂದರವಾದ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಈ ಅಂಕಣದಲ್ಲಿ. ದಯವಿಟ್ಟು ಸ್ಪರ್ಧಾಳುಗಳಿಗೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ಕೊಡಬೇಕಂತ ವಿನಂತಿ. ಅಣ್ಣ ಕಮ್ಮ ಬಗ್ಗೋಡು ಬಾರಿ ಖುಷಿ ಅವನು ಬಯ್ಯ ಗಂಟೆ ಗಮ್ಮತ್ತೊಂದೊಂದು ಅಲ್ಲ ಬಗ್ಗೋಡು ಅಲ್ಲ ಆಯ್ತಾ ಮಾರ ಒಂದು ವಾನವನೇ ಬರ್ಪಾಟಿಗೆ ಮಾರ ಯಪ್ಪ ಒಂಟಿ ಅಣ್ಣ ನಿಗಲಿಗಲ ಫ್ಲಾರ್ನ ಬಿಟ್ಟೋಣ ಆಯ್ನಾಗ ಫಿರಗಳ ಬಿಡೋಡು ಒಂದು ಲಾಸ್ಟ್ ಆಯ್ನಾಗ ಫಿರಗಳ ಬಿಡೋಡು ಅಣ್ಣ ಆಯ್ನಾಗ ಫಿರಗಳ ಬಿಡೋಡು ಒಂದು ಲಾಸ್ಟ್ ಅಣ್ಣ ಫತ್ಲೆ ಅಣ್ಣ ತೂರಾಡು ಏನೇ ತುಂಡು ಅಣ್ಣ ತೂರಾಡು ನಿಗಲು ಒಂಜಾನ ಅಣ್ಣ ನಾನು ಯಾರು ಅಣ್ಣ ಹೊರಗಂಡ ಅಣ್ಣ ರೆಡ್ಡಣ್ಣ ಅಡ ಮುಗಿಲ ಮಗ್ಲ ಅಲ್ಲ ಹಿಡ್ಕೊಂಬಾರ್ದು ಅಲ್ಲೊಂದು ಅಲ್ಲೊಂದು ಫಸ್ಟ್ ಅವು ಸೆಕೆಂಡ್ ಬರೀಟ್ ಮಗ್ಲ ಹಾಂ ಬಲ್ಲೆ ಅಣ್ಣ ಬರಿತಾಗ್ಲೆ ಅಣ್ಣ ಬರಿತಾಗ್ಲೆ ಮೂಲೆ ಅಣ್ಣ ಮೂಲುಂಡು ಅಲ್ಲಿ ಕೌಂಟಿಂಗ್ ರಾಕಲೆ మీకు ఆచి రౌండ్ మంత్రి రాకని పతోన్లే ఆచి రౌండ్ అంటే నీకు మణిపన్ ఉందంత పతోనడు ಇದಿನ ಮೂಲ ರೆಫರಿಗೆ ಬಣ್ಣ ಆಚೆ ಬಲ್ತದ ನಾನು
ಟೀಮ್ ಪೌಲು 10